ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SSLC ಸೆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತದ ಶಿಕ್ಷಕ ಅಂದರೆ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ತುಂಬ ಚೆನ್ನಾಗಿದೆ ಅನ್ಕೊಳ್ತಾ ಇದ್ದೀನಿ. ನಿಮ್ಮ SA1 ಎಕ್ಸಾಮ್ ತುಂಬ ಹತ್ತಿರ ಬರ್ತಾ ಇದೆ. ನಿಮ್ಮ SA1 ಎಕ್ಸಾಮಿನ ಪ್ರಿಪರೇಷನ್ಗೆ ಹೆಲ್ಪ್ ಆಗುವಂಥ ಈ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನಿದೆ ಈ ವಿಡಿಯೋದಲ್ಲಿ, ಚಾಪ್ಟರ್ 6 ಅಧ್ಯಾಯ 6 ಅಂದರೆ ತ್ರಿಭುಜ ಅಥವಾ ಟ್ರಯಾಂಗಲ್ಸ್ ಪಾಠದ LBA ಕ್ವೆಶನ್ಸ್ಗಳು. ಎಷ್ಟು ಮಾರ್ಕಿನ LBA ಕ್ವೆಶನ್ಸು? 2 ಮಾರ್ಕ್ ಅಥವಾ 3 ಮಾರ್ಕಿನ LBA ಕ್ವೆಶನ್ಸ್ಗಳ ಸೊಲ್ಯೂಷನನ್ನು ನಾನು ತಂದಿದ್ದೀನಿ. ಇಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಪ್ರತಿಯೊಂದು ಸ್ಟೆಪ್ಪನ್ನು, ಆಯಿತಾ? ಸೊ ನಾನು ಈ ವಿಡಿಯೋದಲ್ಲಿ 1 ಮಾರ್ಕ್ MCQಗಳನ್ನು ಕವರ್ ಮಾಡಿಲ್ಲ, ಯಾಕಂದರೆ ದೋಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಅದೇ ರೀತಿ 4 ಮಾರ್ಕ್ ಕ್ವೆಶನ್ಸ್. ಸೊ 4 ಮಾರ್ಕ್ ಅಂದ್ರೇ ಪ್ರಮೇಯಗಳು ಅಷ್ಟೇ. ಸೊ ಪ್ರಮೇಯಗಳನ್ನು ಆಲ್ರೆಡಿ ನಾವು SA1 ಕ್ರಾಶ್ ಕೋರ್ಸಲ್ಲಿ ನೋಡಿದ್ದೀವಿ. ಥಿಯರಮ್ಸ್ ಮೇಡ್ ಈಸಿ ಅನ್ನೋ ಒಂದು ವಿಡಿಯೋ ಕೂಡ ಇದೆ, ಅದನ್ನು ಹೋಗ್ಬಿಟ್ಟು ನೀವು ನೋಡ್ಬೋದು. ಸೊ 1 ಮಾರ್ಕು 4 ಮಾರ್ಕನ್ನು ಬಿಟ್ಟು 2 ಮತ್ತು 3 ಮಾರ್ಕಿನ ಎಲ್ಲ ಪ್ರಶ್ನೆಗಳು LBಯಲ್ಲಿರುವುದನ್ನು ನಾನಿಲ್ಲಿ ಕವರ್ ಮಾಡಿದ್ದೇನೆ. ರೆಡಿ? ಓಕೆ, ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಸೊ ಮೊದಲನೇ ಪ್ರಶ್ನೆ ನಮ್ಮದು ಇದಾಗಿದೆ. ಇನ್ ದ ಪ್ಯಾರಲೋಗ್ರಾಮ್ ABCD, D is the midpoint of A, BC cut CD at F, prove that triangle ABC is similar to triangle CFB. ಓಕೆ, ABCD ಒಂದು ಸಮಾಂತರ ಚತುರ್ಭುಜದಲ್ಲಿ ಡಿಯು AEಯ ಮಧ್ಯಬಿಂದುವಾಗಿದೆ ಮತ್ತು BEಯು CDಯನ್ನು F ಬಿಂದುವಿನಲ್ಲಿ ಛೇದಿಸುತ್ತದೆ. ತ್ರಿಭುಜ ABE ತ್ರಿಭುಜ CFBಗೆ ಸಮರೂಪಿ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ಮೊದಲನೇದಾಗಿ ಸಮಾಂತರ ಚತುರ್ಭುಜದ ಬಗ್ಗೆ ನೀವು ತಿಳ್ಕೊಳ್ಬೇಕು, ಆಯಿತಾ? ಅಂದರೆ ಪ್ಯಾರಲೋಗ್ರಾಮಿನ ಬಗ್ಗೆ ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ಪ್ಯಾರಲೋಗ್ರಾಮ್ ಯಾವ ರೀತಿ ಕೊಟ್ಟಿದ್ದಾರೆ, ಅಲ್ಲಿ ಸೇಮ್ ಟೈಪ್ ಆಫ್ ಪ್ಯಾರಲೋಗ್ರಾಮ್ ನಾನು ಕೂಡ ಡ್ರಾ ಮಾಡ್ತಾ ಇದ್ದೀನಿ. A, ಇದು B, ಇದು C, ಇದು D. ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೋಗ್ರಾಮಲ್ಲಿ ನೀವು ಏನನ್ನ ತಿಳಿದಿರಬೇಕು ಅರ್ಥ ಮಾಡ್ಕೊಳ್ಳಿ. ಅಭಿಮುಖ ಬಾಹುಗಳು, ಇವೆರಡು ಬಾಹುಗಳು ಸೇಮ್ ಆಗಿರಬೇಕು. ಅಂದರೆ ಇದು 10 ಸೆಂಟಿಮೀಟರ್ ಅಂದರೆ ಇದು ಕೂಡ 10 ಸೆಂಟಿಮೀಟರೇ ಆಗಿರುತ್ತೆ. ಅದರ ಜೊತೆಗೆ ಇದು ಕೂಡ ಅಭಿಮುಖ ಬಾಹುಗಳು ಯಾವ್ದಾವುದು, AD ಮತ್ತು CB. ಇದು ಫಾರ್ ಎಕ್ಸಾಂಪಲ್ 7 ಸೆಂಟಿಮೀಟರ್ ಅಂದರೆ ಇದು ಕೂಡ 7 ಸೆಂಟಿಮೀಟರೇ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಏನು ಕಲ್ತ್ವಿ ಇಲ್ಲಿ, ಅಭಿಮುಖ ಬಾಹುಗಳ ಅಳತೆ ಸಮವಾಗಿದೆ. ಓಕೆ, ಅಭಿಮುಖ ಬಾಹುಗಳ ಅಳತೆ ಸಮವಾಗಿದೆ ಯಾವುದರಲ್ಲಿ? ಸಮಾಂತರ ಚತುರ್ಭುಜದಲ್ಲಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಅದಕ್ಕೆ ಸಮಾಂತರ ಚತುರ್ಭುಜ ಅಂತ ಕರೀತಾರೆ. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 1 ಏನು? ಅಭಿಮುಖ ಬಾಹುಗಳಂದ್ರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ಲೆಂತ್. ಮೆಷರ್ಮೆಂಟ್ ಈಕ್ವಲ್ ಆಗಿರುತ್ತೆ. 2 ಪಾಯಿಂಟ್. 3ನೇ ಪಾಯಿಂಟು, ಈ ಆಪೋಸಿಟ್ ಆ್ಯಂಗಲ್ಗಳು ಈಕ್ವಲ್ ಆಗಿರ್ತವೆ. ಸೊ ಇದು ಒಂದು 100 ಡಿಗ್ರಿ ಅಂದರೆ ಇದು ಕೂಡ 100 ಡಿಗ್ರಿ ಆಗಿರುತ್ತೆ. ಓಕೆ, 100 ಡಿಗ್ರಿ 100 ಡಿಗ್ರಿ ಆಪೋಸಿಟ್ ಆ್ಯಂಗಲ್ಸ್, ಅಭಿಮುಖ ಕೋನಗಳು. ಅದರ ಜೊತೆಗೆ ಈ ಅಭಿಮುಖ ಕೋನ ಕೂಡ ಸಮವಾಗಿರುತ್ತೆ. ಅಂದರೆ ಇದು ಒಂದು 80 ಡಿಗ್ರೀಸ್ ಅಂದರೆ ಇದು ಕೂಡ ಏನಾಗುತ್ತೆ, 80 ಡಿಗ್ರೀಸ್ ಆಗುತ್ತೆ. ಆಯಿತಾ? 3 ಪಾಯಿಂಟನ್ನೇ ಹೇಳಿದ್ದೀನಿ. ಅಭಿಮುಖ ಬಾಹುಗಳು ಸಮ ಅಳತೆ, ಅಭಿಮುಖ ಬಾಹುಗಳು ಸಮಾಂತರ, ಅಭಿಮುಖ ಕೋನಗಳು ಸಮವಾಗಿರ್ತವೆ. ಇಷ್ಟು ಯಾವುದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ? ಸಮಾಂತರ ಚತುರ್ಭುಜದ ಬಗ್ಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ವ ಏನು ಗೊತ್ತಿರಬೇಕಂತ? ಗುಡ್. ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ನಾನು ಅಳಿಸ್ತಾ ಇದ್ದೀನಿ ಈಗ. ಓಕೆ, ಐ ಆಮ್ ಎರೇಸಿಂಗ್ ದಿಸ್. ಗಾನ್. ರೆಡಿ? ಓಕೆ, ಸೊ ಇವಾಗ ನಾವೇನು ಮಾಡೋಣ, ಪ್ರಾಬ್ಲಮಿನ ಒಳಗೆ ಇಳಿಯೋಣ. ಏನು ಹೇಳ್ತಾ ಇದ್ದಾರೆ ಪ್ರಾಬ್ಲಮಲ್ಲಿ? D is the midpoint of AE. D ಎಲ್ಲಿದೆ? ಇಲ್ಲಿದೆ ನೋಡಿ. D is the midpoint of AE. ಅಂದರೆ ಇದು ಎಷ್ಟು ಅಳತೆ ಇರುತ್ತೋ ಇದು ಕೂಡ ಅಷ್ಟೇ ಅಳತೆ ಇರುತ್ತೆ. ಹೌದಾ? ಎಸ್. ನೆಕ್ಸ್ಟು AE. BE ಕಟ್ಸ್ CD. BE ಕಟ್ಸ್ CD. ಸೊ CDನ ಕಟ್ ಮಾಡ್ತಾ ಇದೆ. ಎಲ್ಲಿ? BE ಕಟ್ CD at F. F ಅಲ್ಲಿ ಕಟ್ ಮಾಡ್ತಾ ಇದೆ. ಪ್ರೂವ್ ದ್ಯಾಟ್ ಟ್ರಯಾಂಗಲ್ ABE ಇಸ್ ಸಿಮಿಲರ್ ಟು ಟ್ರಯಾಂಗಲ್ CFB. ABE ಎಲ್ಲಿದೆ? ABE ದೊಡ್ಡ ಟ್ರಯಾಂಗಲ್. ಈ ಟ್ರಯಾಂಗಲ್ಲು CFB ಈ ಟ್ರಯಾಂಗಲ್ಗೆ ಸಮವಾಗಿದೆ ಅಂತ ನಾವು ತೋರಿಸ್ಬೇಕು. ಓಕೆನಾ? ಈಸಿ ಅಲ್ವಾ? ಎಸ್. ಮೊದಲನೇ ಪಾಯಿಂಟು, ಇದು ಮಿಡ್ ಪಾಯಿಂಟಲ್ಲಿ ಕಟ್ ಮಾಡ್ತಾ ಇದೆಯಾ? ಓಕೆ, ಇದು ಮಿಡ್ ಪಾಯಿಂಟಲ್ಲಿ ಕಟ್ ಮಾಡ್ತಾ ಇದೆ. ಇದು ಮತ್ತೆ ಇದು ಹೇಗಿದೆ? ಎರಡೂ ಕೂಡ ಸಮಾಂತರವಾಗಿದೆಯಾ? ಯಾಕೆ ಹೇಳಿ? ಯಾಕಂದರೆ ABCD ಒಂದು ಸಮಾಂತರ ಚತುರ್ಭುಜ. ABCD ಒಂದು ಸಮಾಂತರ ಚತುರ್ಭುಜ. ಸೊ ನಾವೇನಂತ ಬರಿಬೋದು, ಇವೆರಡು DF ಇಸ್ ಪ್ಯಾರಲಲ್ ಟು AB ಬರಿಬೋದಾ? DF ABಗೆ ಸಮಾಂತರವಾಗಿದೆ. ಯಾಕಿದು ಸಮಾಂತರವಾಗಿದೆ? ಯಾಕಂದರೆ ABCD ಒಂದು ಸಮಾಂತರ ಚತುರ್ಭುಜ.
ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ. ನೋಡಿ ಡ್ರಾಯಿಂಗ್ ನೋಡಿ, ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ. ಹೇಗೆ ಸರ್ ಹೇಳಿದ್ರಿ ನೀವು ಸಮಾಂತರವಾಗಿದೆ, ಹೇಗೆ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರಿ? ಸಿಂಪಲ್, ಎ ಬಿ ಸಿ ಡಿ ಒಂದು ಪ್ಯಾರಲೋಗ್ರಾಮ್. ಸೊ ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ ಅಂದರೆ ಸೆಕೆಂಡ್ ಪಾಯಿಂಟ್ ಏನು ಹೇಳಿದೆ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಹಾಗಾಗಿ ನಾನು ಇದನ್ನು ಬರೆದೆ. ಕರೆಕ್ಟ್? ಓಕೆ. ಸೊ ಇದು ಎರಡು ಸಮಾಂತರವಾಗಿದೆ, ಅರ್ಥ ಆಯಿತು. ಇವಾಗ ಡಿ ಏನು ಮಧ್ಯಬಿಂದು, ಯಾವುದಕ್ಕೆ? ಎ ಮತ್ತು ಇಗೆ. ಸೊ ಇದು ಮಧ್ಯಬಿಂದು ಅಂದರೆ ಎಫ್ ಕೂಡ ಮಧ್ಯಬಿಂದು ಆಗುತ್ತೆ ಇ ಮತ್ತು ಬಿಗೆ. ಹೇಗೆ? ಯಾಕಂದರೆ ಡಿ ಎಫ್ ಎ ಬಿಗೆ ಸಮಾಂತರವಾಗಿದೆ. ರೈಟ್? ಡಿ ಎಫ್ ಎ ಬಿಗೆ ಸಮಾಂತರವಾಗಿದೆ. ಸಮಾಂತರವಾಗಿ ಇಲ್ಲ ಅನ್ಕೊಳ್ಳಿ, ಅಕಸ್ಮಾತ್ ಸಮಾಂತರ ಇಲ್ಲ ಅಂದರೆ ಅವಾಗ ಎಫ್ ಮಧ್ಯಬಿಂದು ಆಗೋದಿಲ್ಲ, ಎಫ್ ಮಿಡ್ ಪಾಯಿಂಟ್ ಆಗೋದಿಲ್ಲ. ಸಮಾಂತರ ಆಗಿ ಅಂದರೆ ಪ್ಯಾರಲಲ್ ಆಗಿರೋ ಕಾರಣ ಎಫ್ ವಿಲ್ ಬಿ ದ ಮಿಡ್ ಪಾಯಿಂಟ್ ಆಫ್ ಇ ಬಿ. ಕ್ಲಿಯರ್? ಹೇಗೆ ಸಮಾಂತರ ಆಯಿತು? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಅಂದರೆ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್. ಅರ್ಥ ಆಯ್ತಾ? ಓಕೆ. ಮತ್ತು ನಾನು ಇನ್ನೊಂದೇನು ಹೇಳಿದೆ, ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ ಏನಪ್ಪ? ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿ ಈಕ್ವಲ್ ಆಗಿದೆ. ನಮಗೆ ಯಾವ್ಯಾವ ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೇಕಂತ ಹೇಳಿದ್ದಾರೆ? ಎ ಬಿ ಇ ಮತ್ತು ಸಿ ಎಫ್ ಬಿ. ಸೊ ಈಗ ಎ ಬಿ ಇಯಲ್ಲಿ ಆ್ಯಂಗಲ್ ಎ, ಸಿ ಎಫ್ ಬಿಯಲ್ಲಿ ಆ್ಯಂಗಲ್ ಸಿ ಎರಡು ಈಕ್ವಲ್ ಆಗಿದೆಯಾ? ಹೇಗೆ ಈಕ್ವಲ್ ಆಯಿತು? ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ದ ಆಪೋಸಿಟ್ ಆ್ಯಂಗಲ್ಸ್ ಇನ್ ದ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಟು ಈಚ್ ಅದರ್. ಸೊ ಇವೆರಡು ಆಪೋಸಿಟ್ ಆ್ಯಂಗಲ್ಗಳು. ಸೊ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಏನು ಹೇಳ್ಬೋದು ನಾವು ಇದ್ರ ಬಗ್ಗೆ ನೋಡೋಣ ಬನ್ನಿ. ಇಷ್ಟ ಅರ್ಥ ಆಗಿದೆ ಅಲ್ವಾ? ಇವಾಗ ಆನ್ಸರ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಸಿ ಎಫ್ ಬಿಗಳಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಕರೆಕ್ಟಾ? ಆ್ಯಂಗಲ್ ಎ ಅಂದರೆ ಇದು, ಆ್ಯಂಗಲ್ ಸಿ ಅಂದರೆ ಇದು. ಯಾಕೆ ಸಮಾಂತರ? ಆಪೋಸಿಟ್ ಆ್ಯಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತವೆ ಅಂದರೆ ಈಕ್ವಲ್ ಟು ಈಚ್ ಅದರ್. ನೆಕ್ಸ್ಟ್, ಆ್ಯಂಗಲ್ ಎ ಇ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಎಫ್. ಎ ಇ ಬಿ ಸಿ ಬಿ ಎಫ್ ಇದು ಹೇಗೆ ಈಕ್ವಲ್ ಆಯ್ತು? ಈಗ ಇನ್ನೊಂದು ಯಾವ ಆ್ಯಂಗಲ್ ಈಕ್ವಲ್ ಅಂತ ಹೇಳ್ತಾ ಇದ್ದೀವಿ ನಾವೀಗ? ಈ ಕೋನ ಮತ್ತೆ ಈ ಕೋನ ಸಮವಾಗಿದ್ದಾವೆ. ಹೇಗೆ ಸರ್ ಸಮ ಆಗಿದೆ ಅದು? ಇಲ್ಲಿ ನೋಡಿ, ಇದು ಮತ್ತೆ ಇದು ಸಮಾಂತರವಾಗಿದೆಯಾ? ಇವೆರಡು ಸಮಾಂತರವಾಗಿದೆಯಾ? ಹೌದು. ಸೊ ಇದನ್ನೇ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ಹಾಗಾದರೆ ಇದು ಮತ್ತೆ ಇದು ಕೂಡ ಸಮಾಂತರವಾಗಿರುತ್ತೆ. ಓಕೆ, ಇದು ಮತ್ತೆ ಇದು ಕೂಡ ಸಮಾಂತರವಾಗಿರುತ್ತೆ. ಒಂದು ಸೆಕೆಂಡ್ ಇರಿ, ಇಲ್ಲಿ ಒಂದು ಇನ್ನು ಈಸಿಯಾಗಿ ಬರೀತೀನಿ ನಾನು ನಿಮಗೆ. ಹಾಂ, ಇವೆರಡು ಆ್ಯಂಗಲ್ಗಳು ಸಮವಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ರೈಟ್? ಹೇಗದು ನಾವು ಹೇಳ್ತಾ ಇರೋದು? ಇಲ್ಲಿ ನೋಡಿ, ಇದು ಮತ್ತೆ ಇದು ಅಭಿಮುಖ ಬಾಹುಗಳು. ಯಾವುದರ ಅಭಿಮುಖ ಬಾಹುಗಳು? ಎ ಬಿ ಸಿ ಡಿ ಪ್ಯಾರಲೆಲೋಗ್ರಾಮಿನ ಆಪೋಸಿಟ್ ಸೈಡ್ಸ್. ಆಪೋಸಿಟ್ ಸೈಡ್ಸ್ ಹೇಗಿರುತ್ತೆ? ಪ್ಯಾರಲೆಲೋಗ್ರಾಮಿನ ಆಪೋಸಿಟ್ ಸೈಡ್ಸು ಪ್ಯಾರಲೆಲ್ ಆಗಿರುತ್ತೆ. ಸೊ ಇದನ್ನು ಸ್ವಲ್ಪ ಮುಂದೆ ತಗೊಂಡಿದ್ದಾರೆ. ಹಾಗಾದರೆ ಇದು ಮತ್ತೆ ಇದು ಕೂಡ ಪ್ಯಾರಲೆಲ್ ಆಗಿರುತ್ತೆ, ಇದು ಮತ್ತೆ ಇದು ಕೂಡ ಪ್ಯಾರಲೆಲ್ ಆಗಿರುತ್ತೆ. ಯಾಕಂದರೆ ಇದೇ ಲೈನನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಲೈನು ಪ್ಯಾರಲೆಲ್ ಆಗಿದೆ ಅಂದರೆ ಇದಕ್ಕೆ, ಇದನ್ನು ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಈ ಲೈನ್ ಕೂಡ ಇದಕ್ಕೆ ಪ್ಯಾರಲೆಲ್ ಆಗಿರುತ್ತೆ. ಸೊ ಪ್ಯಾರಲೆಲ್ ಆಗಿದೆ ಅಂದಮೇಲೆ ಇಲ್ಲಿ ನೋಡಿ, ಇಲ್ಲಿ ಎನ್ ಶೇಪ್ ಬರ್ತಾ ಇದೆ. ಕರೆಕ್ಟಾ? ಹಂಗಂದ್ರೆ ಈ ಆ್ಯಂಗಲು ಸಮವಾಗಿರ್ತವೆ. ಹೇಗೆ ಸಮವಾಯ್ತಿದು? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಅಂತರ್ಪರ್ಯಾಯ ಕೋನಗಳು. ಸೊ ಒಂದು ಆ್ಯಂಗಲ್ ಸಮವಾಯಿತು, ಇನ್ನೊಂದು ಆ್ಯಂಗಲ್ ಸಮವಾಯಿತು. ಎರಡು ಆ್ಯಂಗಲ್ ಸಮ ಆದರೆ ಸಾಕಲ್ವಾ? ಏನಂತ ಬರಿಬೋದು? ಎರಡು ತ್ರಿಭುಜಗಳು ಸಮರೂಪಿ ಅಂತ ಬರಿಬೋದು. ಹೇಗೆ? ಕೋನ ಕೋನ ಸಮರೂಪತೆಯಿಂದ. ನೋಡಿ, ಎರಡು ಟ್ರಯಾಂಗಲ್ಗಳಲ್ಲಿ ಎರಡು ಆ್ಯಂಗಲ್ಗಳು ಈಕ್ವಲ್ ಆಗಿದ್ದಾವೆ. ಹಾಗಂದ್ರೆ ದೀಸ್ ಬೋತ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟು ಈಚ್ ಅದರ್. ಹೇಗೆ? ಆ್ಯಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಅಂತರ್ಪರ್ಯಾಯ ಕೋನಗಳು. ಆ್ಯಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾದಿಂದ ನಾವೇನು ಹೇಳ್ಬೋದು? ದಿಸ್ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ದಿಸ್. ಡನ್. ಕ್ಲಿಯರ್? ಚತುರ್ಭುಜದ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಇದು ಮೊದಲನೇ ಪ್ರಶ್ನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಈ ಪ್ರಶ್ನೆ ನೋಡಿ. ಎ ಬಿ ಸಿ ಡಿಯಲ್ಲಿ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಎ ಡಿ ಇಷ್ಟು, ಎ ಬಿ ಇಷ್ಟು, ಎ ಸಿ ಇಷ್ಟು, ಎ ಇನ ಕಂಡುಹಿಡಿಯಿರಿ. ಡಿ ಇ ಬಿ ಸಿಗೆ ಸಮಾಂತರವಾಗಿದೆ, ಎ ಡಿ ಇಷ್ಟಾಗಿದೆ, ಎ ಬಿ ಇಷ್ಟಾಗಿದೆ, ಎ ಸಿ ಇಷ್ಟಾಗಿದೆ, ಎ ಇನ ಕಂಡುಹಿಡಿಯಿರಿ. ಈಸಿನಾ? ಪ್ಯಾರಲಲ್ ಅಂತ ನೋಡಿದ ತಕ್ಷಣ ಏನು ಯೂಸ್ ಮಾಡ್ಬೇಕು ನೀವು? ಥೇಲ್ಸಿನ ಪ್ರಮೇಯ, ಮೂಲಭೂತ ಪ್ರಮೇಯ. ಓಕೆ, ಬೇಸಿಕ್ ಪ್ರೊಪೋರ್ಷನಾಲಿಟಿ, ಮೂಲಭೂತ ಅನುಪಾತ ಪ್ರಮೇಯ ಅದು. ಓಕೆ, ಸೊ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅದನ್ನ ಯೂಸ್ ಮಾಡಬೇಕು. ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂದರೆ ಎಲ್ಲಿದೆ ಅಪ್ಪದ? ಡಿ ಇ ಪ್ಯಾರಲಲ್ ಟು ಬಿ ಸಿ, ದಿಸ್ ಇಸ್ ಡಿ ಇ ಪ್ಯಾರಲಲ್ ಟು ಬಿ ಸಿ. ಎ ಡಿ 2.4 ಆಯ್ತಾ? ಎ ಬಿ, ಎ ಮತ್ತು ಬಿ, ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 3.
ಓಕೆ. ಎ ಸಿ, ಎ ಇಂದ ಹಿಡಿದು ಸಿ ವರೆಗೂ ಎಷ್ಟಾಗಿದೆ? ಅದು 5. ಎ ಇ ಅಂದರೆ ಇದೇನಾಗುತ್ತೆ? ಇದನ್ನ ನಾವು ಕಂಡುಹಿಡಿಬೇಕು, ಎಕ್ಸ್. ರೈಟ್? ಓಕೆ. ಸೊ ಯಾವ ರೀತಿ ಕಂಡುಹಿಡಿಯೋದು ಇದನ್ನ? ಸಿಂಪಲ್. ಇದನ್ನ ಈ ತರ ಮಾಡ್ಬೋದು ನೋಡಿ. ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಇದು ಕೂಡ ಬಿ ಪಿ ಟಿನೇ, ಆಯ್ತಾ? ಬಿ ಪಿ ಟಿ ಅಂದರೆ ಬರೀ ಎ ಡಿ ಬೈ ಡಿ ಬಿ, ಎ ಇ ಬೈ ಇ ಸಿ ಅಲ್ಲ. ಬಿ ಪಿ ಟಿ ಅಂದರೆ ಎ ಡಿ ಬೈ ಎ ಬಿ, ಎ ಇ ಬೈ ಎ ಸಿ. ಇದು ಕೂಡ ಬಿ ಪಿ ಟಿನೇ. ಓಕೆ. ಸೊ ಎ ಡಿನ ಅಳತೆ ಎಷ್ಟಾಗಿದೆ? 2.4. ಎ ಬಿನ ಅಳತೆ ಎಷ್ಟಾಗಿದೆ? ಎ ಬಿ 3, ಎ ಇ 5, ಎ ಇ ಎಕ್ಸ್ ಆಗಿದೆ, 5 ಅಲ್ಲ, ಎ ಇ ಎಕ್ಸ್. ಎ ಸಿ ಎಷ್ಟಾಗಿದೆ? 5 ಆಗಿದೆ. ಮುಗೀತು. ಮಲ್ಟಿಪ್ಲೈ ಮಾಡಿ, ಈಗ ಆನ್ಸರ್ ಬಂದ್ಬಿಡುತ್ತೆ. ಓಕೆ. ಸೊ 2.4 ಇಂಟು 5. ಸೊ 2.4 ಇಂಟು 5 ಏನು ಬರುತ್ತೆ? ಇಲ್ಲಿ ನೋಡಿ, 3 1s 3.8s. ಸೊ ಎಕ್ಸ್ ಇಸ್ ಈಕ್ವಲ್ ಟು 8/10. 0.8ನ ಯಾವ ಥರ ಬರಿಬೋದು? 8/10 ಕ್ರಾಸ್ ಮಲ್ಟಿಪ್ಲೈ 5. 5 1s 5 2s, ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ ಇಸ್ ಈಕ್ವಲ್ ಟು 4. ಅಷ್ಟೇ. ಆನ್ಸರ್ನ ಚೆಕ್ ಮಾಡೋಣ ಬನ್ನಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 4. ಇದು ನಮ್ಮ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ ಸೇಮ್ ಬರ್ತಿದ್ದೀನಾ? ಎ ಡಿ ಬೈ ಎ ಬಿ, ಎ ಇ ಬೈ ಎ ಸಿ, ಎ ಇ ಬೈ ಎ ಸಿ. ಎಷ್ಟು ಈಸಿ ನೋಡಿ. ಆದರೆ ಏನು ಗೊತ್ತಿರಬೇಕಿಲ್ಲಿ? ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇದು ಒಂದೇ ಬಿ ಪಿ ಟಿ ಅಲ್ಲ, ಇದು ಒಂದೇ ಥೇಲ್ಸಿನ ಪ್ರಮೇಯ ಅಲ್ಲ. ಇದು ಹೌದು, ಇದು ಥೇಲ್ಸಿನ ಪ್ರಮೇಯ ಹೌದು, ಬಟ್ ಇದು ಕೂಡ ಥೇಲ್ಸಿನ ಪ್ರಮೇಯ ನಿಮಗೆ ಗೊತ್ತಿರಬೇಕು. ರೈಟ್? ಗೊತ್ತಾಯ್ತಲ್ಲ ಈಗ? ಗುಡ್. ಜ್ಞಾಪಕ ಇಟ್ಕೊಳ್ಳಿ ಪಾಯಿಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. A vertical pole of 6 meters casts a shadow of 4 meters long on the ground, and at the same time a tower casts a shadow of 28 meters long. Find the height of the tower. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಡ್ರಾಯಿಂಗ್ ಇಲ್ಲಿ ಇದೆ ನಿಮಗೆ. ಓಕೆ. ಸೊ ಇದಕ್ಕೆ ಡ್ರಾಯಿಂಗ್ ಕೊಟ್ಟಿರೋದಿಲ್ಲ, ಬಟ್ ಎನಿವೇಸ್ ನಾನು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ. ಒಂದು ಪೋಲು ಶ್ಯಾಡೋ ಯಾವಾಗ ಬೀಳುತ್ತೆ ಹೇಳಿ? ಲೈಟ್ ಇದ್ದಾಗ ಶ್ಯಾಡೋ ಬೀಳುತ್ತೆ, ಹೌದಾ? ಸೊ ಇವಾಗ ಯಾವಾಗಿದು ಕ್ಯಾಸ್ಟ್ ಶ್ಯಾಡೋ ಅಟ್ ದ ಸೇಮ್ ಟೈಮ್. ಸೊ ಇವಾಗ ಸೂರ್ಯ ಇರ್ಬೋದು, ಅಥವಾ ರಾತ್ರಿ ಹೊತ್ತಲ್ಲಿ ಲೈಟ್ ಇರ್ಬೋದು, ಬಲ್ಬ್ ಇರ್ಬೋದು, ಏನಾದರೂ ಇರ್ಬೋದು. ಸೊ ಲೈಟ್ ಇದೆ, ಒಂದೇ ಟೈಮಲ್ಲಿ ಈ ಪೋಲು 4 ಮೀಟರ್ ಶ್ಯಾಡೋನ ಕ್ಯಾಸ್ಟ್ ಮಾಡ್ತಾ ಇದೆ. ಇದೊಂದು ಟವರ್ ಎಷ್ಟು ಉದ್ದ ಇದೆಯೋ ನಮಗೆ ಗೊತ್ತಿಲ್ಲ, ಬಟ್ ಇದರ ಶ್ಯಾಡೋಯಿನ ಲೆಂತ್ 28 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ನಾವೇನು ಕಂಡುಹಿಡಿಬೇಕು? ಈ ಟವರಿನ ಉದ್ದನ ಕಂಡುಹಿಡಿಬೇಕು. ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಈಗ ಇವೆರಡು ಆ್ಯಂಗಲ್ಗಳು ಸೇಮ್ ಆಗಿರುತ್ತೆ. ಈ ಆ್ಯಂಗಲು, ಈ ಆ್ಯಂಗಲ್. ಹೇಗೆ ಇವೆರಡು ಆ್ಯಂಗಲ್ ಸೇಮ್ ಆಗುತ್ತೆ? ಇದು ಗೊತ್ತಾಯ್ತು ಬಿಡಿ. ಇದು 90 ಡಿಗ್ರೀಸ್ ಲಂಬಕೋನ, ಇದು 90 ಡಿಗ್ರೀಸ್ ಲಂಬಕೋನ, ಫೈನ್. ಬಟ್ ಇವೆರಡು ಆ್ಯಂಗಲ್ಗಳು ಸೇಮ್ ಆಗಿರುತ್ತೆ. ಹೇಗಂದ್ರೆ ಸೇಮ್ ಟೈಮ್ ಅಂತ ಬರ್ತಿದ್ದಾರೆ ಇಲ್ಲಿ, ಹೌದಾ? ಸೇಮ್ ಟೈಮ್, ಒಂದೇ ಸಮಯ, ಅದೇ ಸಮಯದಲ್ಲಿ. ಹಾಗಾದರೆ ಒಂದು ಲೈಟ್ ಇದೆ, ಸೂರ್ಯನೇ ಅನ್ಕೊಳ್ಳಿ, 2 ಗಂಟೆಗೆ ಅನ್ಕೊಳ್ಳಿ ಟೈಮ್. ಸೊ 2 ಗಂಟೆಗೆ ಸೂರ್ಯ ಇಲ್ಲಿರ್ತಾನೆ, 2:05ಕ್ಕೆ ಸ್ವಲ್ಪ ಮುಂದೆ ಹೋಗ್ತಾನೆ, ಕರೆಕ್ಟಾ? ಹೀಗೆ ಮುಂದೆ ಹೋಗ್ಬಿಟ್ಟು ಸೆಟ್ಟಾಗಿ ಹೋಗ್ತಾನೆ. ಸನ್ ವಿಲ್ ಗೆಟ್ ಸೆಟ್. ಸೊ ಒಂದೇ ಟೈಮಲ್ಲಿ ಸೂರ್ಯ, ಫಾರ್ ಎಕ್ಸಾಂಪಲ್ 2 ಗಂಟೆ ಅನ್ಕೊಳ್ಳಿ, ಒಂದು ಪಾಯಿಂಟಲ್ಲಿ ಇರ್ತಾನೆ, ಇಲ್ಲಿ ಇರ್ತಾನೆ ಸೂರ್ಯ ಅನ್ಕೊಳ್ಳಿ. ಥಿಂಕ್ ದಟ್ ಸನ್ ಇಸ್ ಹಿಯರ್. ಸೊ ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಸನ್ನಿಗೆ ಮತ್ತು ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಸನ್ನಿಗೆ ಸೇಮ್ ಆಗಿರುತ್ತೆ. ಆಂಗಲ್ ಆಫ್ ಎಲಿವೇಶನ್ ಅಂತೀವಿ ಇದನ್ನು. ಓಕೆ, ಇದರ ಬಗ್ಗೆ ನೀವು 9ನೇ ಚಾಪ್ಟ್ರಲ್ಲಿ ಓದ್ತೀರಾ. ಬಟ್ ಎನಿವೇಸ್ ಇವಾಗ ಇಷ್ಟೇ ಅನ್ಕೊಳ್ಳಿ. ಇವೆರಡು ಕೋನಗಳು ಸೇಮ್ ಆಗಿದೆ, ಇವೆರಡು ಕೋನಗಳು ಸೇಮ್ ಆಗಿದೆ. ಸಿ ಎಫ್ ಕೋನಗಳು ಸಮ, ಬಿ ಇ ಕೋನಗಳು ಸಮ. 2 ತ್ರಿಭುಜದಲ್ಲಿ 2 ಕೋನಗಳು ಸಮವಾಗಿದ್ದರೆ 2 ತ್ರಿಭುಜಗಳು ಸಮರೂಪಿ. ಇನ್ 2 triangles, 2 angles are equal to each other, then those two triangles are similar. ಸೊ ಸಿಮಿಲರ್ ಅಂದ್ರೆ ಏನಂತ ಬರಿಬೋದು? ಈಗ ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಸಿ ಬಿ ಬೈ ಎಫ್ ಇ. ಅಷ್ಟೇ. ಎ ಸಿ ಎಷ್ಟಿದೆ ಹಾಕಿ. ಓಕೆ, ಅದನ್ನ ಇವಾಗ ನಾವು ಸೊಲ್ಯೂಷನಲ್ಲಿ ನೋಡೋಣ. ಸೊ ಇದು ಅರ್ಥ ಆಯ್ತಲ್ವಾ ಸಮರೂಪಿಯಾಗಿದೆ ಅಂತ? ಸೊ ಎ ಬಿ 6 ಸೆಂಟಿಮೀಟರ್, ಬಿ ಸಿ ಎಲ್ಲಿದೆ ನಮಗೆ? ಇಲ್ಲಿದೆ 4 ಸೆಂಟಿಮೀಟರ್. ಇ ಎಫ್ ಎಲ್ಲಿದೆ ನಮಗೆ? ಇಲ್ಲಿದೆ 28 ಸೆಂಟಿಮೀಟರ್.
ಹಾಗೂ ಡಿ ಹೆಚ್ಚು ಸೆಂಟಿಮೀಟರ್. ಸೊ ಇದು ಅಂತೆಗೆ ರೀ, ಇಲ್ಲಿ ನಾನೇ ಮಾಡಿಬಿಡ್ತೀನಿ ಈಗ. ಓಕೆ, ನಮ್ಗೆ ಏನು ಬೇಕು, ನಮಗೆ ಬೇಕಾಗಿರೋದು ಡಿ ಇ ಅಂದರೆ ನಮ್ಗೆ ಇದು ಬೇಕು, ಅಂದರೆ ನಾವು ಇದನ್ನು ತಗೋಬೇಕು. ಇದನ್ನು ಹೊರತುಪಡಿಸಿ ನಮಗೆ ಎ ಸಿ ಗೊತ್ತಾ, ಎ ಸಿ ಗೊತ್ತಿಲ್ಲ, ಡಿ ಎಫ್ ಗೊತ್ತಾ, ಡಿ ಎಫ್ ಗೊತ್ತಿಲ್ಲ, ಇದನ್ನು ಬಿಟ್ಬಿಡಿ, ಇದನ್ನು ತಗೊಳ್ಳಿ, ಇವೆರಡನ್ನ ತಗೊಳ್ಳಿ. ಎ ಬಿ ಅಂದರೆ ಎಷ್ಟು, ಎ ಬಿ ಅಂದರೆ 6 ಡಿವೈಡೆಡ್ ಬೈ ಡಿ ಇ ಅಂದರೆ ಅದನ್ನೇ ಕಂಡುಹಿಡಿಬೇಕು ಎಕ್ಸ್ ಅಂತ ತಗೊಳ್ಳಿ. ಸಿ ಬಿ ಅಂದರೆ 4, ಎಫ್ ಇ ಅಂದರೆ 28, 4 1 4 7 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 × 7, ಸೊ ಎಕ್ಸ್ ಇಸ್ ಈಕ್ವಲ್ ಟು 42 ಮೀಟರ್ಸ್. ಡನ್, 42 ಮೀಟರ್ಸ್ ಮುಗೀತ ಆನ್ಸರ್. ಕ್ಲಿಯರ್, ಅರ್ಥ ಆಯ್ತಾ? 42 ಮೀಟರ್. ಸೊ ಇದನ್ನು ನಾನು ಎರೇಸ್ ಮಾಡ್ತೀನಿ. ಸೊ ನೋಡಿ, ಈ ಥರ ಬರೀಬೇಕು ಆನ್ಸರ್ನ. ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ನಮಗೆ, 42 ಮೀಟರ್. ನಾನು ಎಷ್ಟು ಚಿಕ್ಕದಾಗಿ ಮಾಡಿದೆ, ಶಾರ್ಟಾಗಿ ಮಾಡಿದೆ, ಅದು ನಿಮಗೆ ಅರ್ಥ ಮಾಡಿಸೋದಕ್ಕಷ್ಟೇ. ಬಟ್ ನೀವು ಆನ್ಸರ್ನ ಬರಿಬೇಕಂದ್ರೆ ಈ ರೀತಿ ಆನ್ಸರ್ನ ಬರಿಬೇಕು. ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆಯಲ್ಲಿ ಏನಿದೆ ನೋಡಿ, 2 ಲೈನ್ ಸೆಗ್ಮೆಂಟ್ಸ್ ಎ ಬಿ ಆ್ಯಂಡ್ ಸಿ ಡಿ intersect at each other at point O. Join AC and BD such that AC is parallel to BD and prove that these both triangles are similar to each other. AB ಮತ್ತು CD ಎರಡು ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. AC BDಗೆ ಸಮಾಂತರ ಆಗುವಂತೆ AC ಮತ್ತು BDಗಳನ್ನು ಸೇರಿಸಿ ಮತ್ತು ತ್ರಿಭುಜ AOC ತ್ರಿಭುಜ BODಗೆ ಸಮರೂಪಿಯಾಗಿದೆ ಎಂದು ಸಾಧಿಸಿ. ರೈಟ್? ಸೊ ಅದನ್ನು ನಾವಿಲ್ಲಿ ಮಾಡಿದ್ದೀವಿ ಆಲ್ರೆಡಿ ಡ್ರಾಯಿಂಗ್ನ. ಏನಂತ ಹೇಳ್ತಿದ್ರಲ್ಲಿ, ಎ ಸಿ ಪ್ಯಾರಲೆಲ್ ಟು ಬಿ ಡಿ, ಎ ಸಿ ಪ್ಯಾರಲೆಲ್ ಟು ಬಿ ಡಿ. ಆಯಿತಾ? ಇವೆರಡು ಪ್ಯಾರಲೆಲ್ ಆಗಿದೆ. ಇನ್ನೇನಾದರೂ ಹೇಳಿದಾರಾ? ಇಂಟರ್ಸೆಕ್ಟ್ ಅಟ್ ಓಕೆ, ಜಾಯಿನ್ ಎ ಸಿ ಇನ್ ಬಿ ಡಿ ಸಚ್ ದಟ್ ಇದು ಪ್ಯಾರಲೆಲ್ ಆಗಿದೆ. ಸೊ ದ ಟ್ರಯಾಂಗಲ್ ಎ ಒ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಒ ಡಿ. ಎ ಒ ಸಿ ಇಲ್ಲಿದೆ ನೋಡಿ, ಎ ಒ ಸಿ. ಬಿ ಒ ಡಿ ಇಲ್ಲಿದೆ, ಬಿ ಒ ಡಿ. ಸ್ಟೂಡೆಂಟ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಈ ಆ್ಯಂಗಲು ಈ ಆ್ಯಂಗಲಿಗೆ ಸಮವಾಗಿರುತ್ತೆ. ಹೇಗೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಇವೆರಡು ಆ್ಯಂಗಲ್ಗಳು ಸೇಮ್. ಆಯಿತಾ? ನೆಕ್ಸ್ಟ್ ಇನ್ನೇನಿದೆ, ಈ ಆ್ಯಂಗಲು ಸಮವಾಗಿರುತ್ತೆ. ಹೇಗೆ? ಅಂತರ್ಪರ್ಯಾಯ ಕೋನಗಳು. ಅದೇ ರೀತಿ ಈ ಆ್ಯಂಗಲ್ ಸಮವಾಗಿರುತ್ತೆ. ಹೇಗೆ? ಅಂತರ್ಪರ್ಯಾಯ ಕೋನಗಳು. ಸಮವಾಗಿದೆ ಅಂತರ್ಪರ್ಯಾಯ ಕೋನಗಳು ಅಂತ ಯಾವಾಗ ಹೇಳಕ್ ಸಾಧ್ಯ? ಇದು ಸಮಾಂತರವಾಗಿರ್ಬೇಕಾದ್ರೆ ಮಾತ್ರ ಹೇಳಕ್ ಸಾಧ್ಯ. ಜ್ಞಾಪಕ ಇಟ್ಕೊಳ್ಳಿ. ಇದು ಸಮಾಂತರವಾಗಿಲ್ಲ ಅನ್ಕೊಳ್ಳಿ, ಅಂತರ್ಪರ್ಯಾಯ ಕೋನಗಳು ಸಮವಾಗಿದ್ದಾವೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಇವಾಗ ಇದು ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ, ಹಾಗಾಗಿ ಇವೆರಡು ಆ್ಯಂಗಲ್ಗಳು ಸೇಮ್. ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್, ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್, ಮತ್ತೆ ಈ ಆ್ಯಂಗಲ್ ಈಕ್ವಲ್ ಟು ಈ ಆ್ಯಂಗಲ್, ಅಷ್ಟೇ. ಸೊ ಆ್ಯಂಗಲ್, ಕೋನ ಸಮರೂಪತೆ. ಇದರಿಂದ ನಾವೇನು ಹೇಳ್ಬೋದು? ಇವೆರಡು ತ್ರಿಭುಜಗಳು ಸಮವಾಗಿದ್ದಾವೆ, ಸಮರೂಪಿಯಾಗಿದ್ದಾವೆ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನೇ ಇವಾಗ ಇಲ್ಲಿ ನೋಡೋಣ ಬನ್ನಿ. CAO DBO, CAO DBO ಅಂತರ್ಪರ್ಯಾಯ ಕೋನಗಳು. ಅದೇ ರೀತಿ ACO BDO, ACO BDO ಅಂತರ್ಪರ್ಯಾಯ ಕೋನಗಳು. ಇವೆರಡು ಅಂತರ್ಪರ್ಯಾಯ ಕೋನಗಳು ಸಮವಾಗಿದ್ದಾವೆ ಅಂತ ಹೇಗೆ ಹೇಳ್ತಾ ಇದ್ದೀವಿ? ಪ್ಯಾರಲಲ್, ಇದರಿಂದ ಮಾತ್ರ ಹೇಳಕ್ ಸಾಧ್ಯ. ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಏನಂತೀವಿ ನಾವು? ಶೃಂಗಾಭಿಮುಖ ಕೋನಗಳು. ಸೊ 3 ಕೋನಗಳು ಸಮವಾಗಿದ್ದಾವೆ, ಹಾಗಾದ್ರೆ 2 ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನೋಡಿ, ಈಗ ಇನ್ ಟ್ರಪೇಸಿಯಂ ಎ ಬಿ ಸಿ ಡಿ, ಟ್ರಪೇಸಿಯಂ ಇದು ಆಯ್ತಾ. ಇನ್ ಟ್ರಪೇಸಿಯಂ ಎ ಬಿ ಸಿ ಡಿ, ಎ ಬಿ ಇಸ್ ಪ್ಯಾರಲೆಲ್ ಟು ಡಿ ಸಿ, ಎ ಬಿ ಇಸ್ ಪ್ಯಾರಲೆಲ್ ಟು ಡಿ ಸಿ. Diagonals AC and BD intersect each other at point O. ಆಯ್ತಾ? Show that AO by BO is equal to CO by DO. ಯಾವ ಟ್ರಯಾಂಗಲ್ನ ತಗೋಬೇಕು? AOB, ಇನ್ನೊಂದು ಯಾವುದು? COD. ಇವೆರಡು ಸಮಾಂತರವಾಗಿದೆ ಅಂದರೆ ಈ ಕೋನ ಸಮವಾಗಿರುತ್ತೆ, ಈ ಕೋನ ಸಮವಾಗಿರುತ್ತೆ, ಹಾಗೆ ಈ ಕೋನ ಸಮವಾಗಿರುತ್ತೆ. ಡನ್. ಶೃಂಗಾಭಿಮುಖ ಕೋನಗಳು, ಅಂತರ್ಪರ್ಯಾಯ ಕೋನಗಳು. ಸೊ ಇವೆರಡು ತ್ರಿಭುಜಗಳು ಸಮವಾಗಿವೆ, ಸಮರೂಪಿಯಾಗಿವೆ. ಹೌದಾ? ಇವಾಗ ನಾವು ಸಮರೂಪಿ ಅಂತ ತೋರಿಸ್ಬೇಕಾ? ಇಲ್ಲ, ಇದನ್ನ ತೋರಿಸ್ಬೇಕು ನಾವು. ಸೊ ಅದನ್ನ ತೋರಿಸ್ಬೇಕಂದ್ರೆ ಇದನ್ನ ಡ್ರಾ ಮಾಡ್ಕೊಳ್ಳಿ ಈಗ. ಓಕೆ, ಆ್ಯಂಗಲ್ಗಳನ್ನ ಮ್ಯಾಚ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇವಾಗ ಈ ಟ್ರಯಾಂಗಲ್ ಎ ಬಿ ಓನ ಬರಿತೀನಿ ನೋಡಿ. ಇಲ್ಲಿ ಇದು O, ಇದು A, ಇದು B. O ಹತ್ರ ನಾವು ರೆಡ್ ಮಾರ್ಕ್ ಮಾಡೋಣ. ಆಯ್ತಾ? ರೆಡ್ ಅಂಡ್ ರೆಡ್. O ಹತ್ರ ರೆಡ್ ಮಾರ್ಕ್ ಮಾಡಿ. ಎ ಹತ್ರ ಎಷ್ಟು ಲೈನ್ ಇದೆ? 2 ಲೈನ್ ಇದಾವೆ. ಸೊ 2 ಲೈನು. ಬಿ ಹತ್ರ 1 ಲೈನ್ ಇದೆ, 1 ಲೈನ್. ಇದು ನಾನೇ ಮಾಡಿರೋದು.
ಇವಾಗ ಇಲ್ಲೊಂದು ಟ್ರಯಾಂಗಲ್ನ ಡ್ರಾ ಮಾಡಿ. ಇದು ಯಾವ ಟ್ರಯಾಂಗಲ್? ಈ ಟ್ರಯಾಂಗಲ್. ಈ ಟ್ರಯಾಂಗಲ್ ಯಾವ ಥರ ಇರಬೇಕಂದ್ರೆ ಆ್ಯಂಗಲ್ಗಳು ಸೇಮ್ ಆಗಿರಬೇಕು. ಇಲ್ಲಿ ಮೇಲ್ಗಡೆ ರೆಡ್ ಇದೆಯಾ, ಇಲ್ಲೂ ರೆಡ್ ಬರಲಿ. ಇಲ್ಲಿ ಲೆಫ್ಟಲ್ಲಿ 2 ಇದೆಯಾ, ಇಲ್ಲೂ 2 ಬರಲಿ. ಇಲ್ಲಿ ರೈಟಲ್ಲಿ 1 ಇದೆಯಾ, ಇಲ್ಲೂ 1 ಬರಲಿ. ಆ ಥರ ಇರಬೇಕು. ಇವಾಗ ಅದನ್ನು ನೇಮ್ ಮಾಡಿ. ರೆಡ್ ಎಲ್ಲಿದೆ? ಓ ಇದೆ. ಸೊ ಹಂಗಂದ್ರೆ ಇದು ಓ. 2 ಯಾವ್ದ್ರ ಹತ್ರ ಇದೆ? 2 ಸಿ ಹತ್ರ ಇದೆ. ಸೊ ಇದು ಸಿ. 1 ಯಾವ್ದ್ರ ಹತ್ರ ಇದೆ? ಡಿ ಹತ್ರ ಇದೆ. ಸೊ ಇದು ಡಿ. ಸೊ ಯಾವಾಗ 2 ಟ್ರಯಾಂಗಲ್ನ ಈ ಥರ ಡ್ರಾ ಮಾಡ್ತೀರೋ, ಹೇಗೆ ಡ್ರಾ ಮಾಡಬೇಕು? ರೆಡ್ ರೆಡ್, 2 2, 1 1 ಮ್ಯಾಚ್ ಆಗಬೇಕು. ಈ ಥರ ಮ್ಯಾಚ್ ಆದಮೇಲೆ ನಿಮಗೆ ಅನುರೂಪದ ಬಾಹುಗಳನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ನ ಬರೆಯೋದಕ್ಕೆ ಈಸಿ ಆಗುತ್ತೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗುತ್ತೆ? ಎ ಒ ಬೈ ಸಿ ಒ ಅಥವಾ ಒ ಎ ಬೈ ಒ ಸಿ ಅಂತ ಬರೀರಿ. ಎ ಬಿ ಬೈ ಸಿ ಡಿ, ಎ ಬಿ ಬೈ ಸಿ ಡಿ. ಅದೇ ರೀತಿ ಒ ಬಿ ಬೈ ಒ ಡಿ, ಒ ಬಿ ಬೈ ಒ ಡಿ. ಅಷ್ಟೇ ಆಯ್ತಾ? ನಮ್ಗೆ ಬಂತ ನೋಡಿ ಪ್ರೂಫು. ಎ ಒ ಬೈ ಬಿ ಒ, ಸಿ ಒ ಬೈ ಡಿ ಒ. ಸಿ ಒ ಬೈ ಡಿ ಒ ಎಲ್ಲಿದೆ? ಸಿ ಒ ಬೈ ಡಿ ಒ. 1 ನಿಮಿಷ. ಒ ಎ ಬೈ ಒ ಸಿ. ಓಕೆ, ಬಂದಿದೆ ಅನ್ಸುತ್ತೆ. ಎ ಒ ಬೈ ಇವೆರಡನ್ನ ತಗೊಳ್ಳಿ. ಟೇಕ್ ದಿಸ್ ಆ್ಯಂಡ್ ಟೇಕ್ ದಿಸ್. ಏನಾಗುತ್ತೆ? ಒ ಎ ಬೈ ಒ ಸಿ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ. ಇಲ್ಲೇನಿದೆ? ಎ ಒ ಬೈ ಬಿ ಒ. ಒ ಬಿನ ಇಲ್ಲಿ ಕಳಿಸಿ, ಒ ಸಿನ ಇಲ್ಲಿ ಕಳಿಸಿ. ಏನಾಗುತ್ತೆ ಅವಾಗ? ಎ ಒ ಬಿ ಒ ಸಿ ಒ ಒ ಡಿನ ಡಿ ಒ ಅಂತ ಬರೀರಿ. ಡನ್. ಅಷ್ಟೇ, ಮುಗೀತು. ರೈಟ್? ಮೊದಲನೇದಾಗಿ ಏನು ಮಾಡಬೇಕು? ಶೃಂಗಾಭಿಮುಖ ಕೋನಗಳು, ಅಂತರ್ಪರ್ಯಾಯ ಕೋನಗಳು, ಅಂತರ್ಪರ್ಯಾಯ ಕೋನಗಳು. ಹಾಗಾಗಿ ಇವೆರಡು ತ್ರಿಭುಜಗಳು ಸಮರೂಪಿ. ಆಯ್ತಾ? ಇವೆರಡು ತ್ರಿಭುಜಗಳನ್ನು ಈ ಥರ ಡ್ರಾ ಮಾಡಿ. ಹೇಗೆ ಡ್ರಾ? ಈ ಡ್ರಾ ಮಾಡೋದು ವೆರಿ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್. ಹೇಗೆ ಡ್ರಾ ಮಾಡಬೇಕು? ಆ್ಯಂಗಲ್ಗಳು ಸೇಮ್. ಮೇಲ್ಗಡೆ ರೆಡ್ ಇದೆ, ಇಲ್ಲೂ ರೆಡ್. ಲೆಫ್ಟ್ ಸೈಡಲ್ಲಿ 2 ಇದೆ, ಇಲ್ಲೂ ಲೆಫ್ಟ್ ಸೈಡಲ್ಲಿ 2 ಬರಬೇಕು. ರೈಟ್ ಸೈಡಲ್ಲಿ 1 ಇದೆ, ಇಲ್ಲೂ ರೈಟ್ ಸೈಡಲ್ಲಿ 1 ಬರಬೇಕು. ಈ ಥರ ಆ್ಯಂಗಲ್ ಮ್ಯಾಚ್ ಮಾಡಿದಾಗ ಅನುರೂಪದ ಬಾಹುಗಳನ್ನು ಬರೆಯೋಕ್ಕೆ ಈಸಿ ಆಗುತ್ತೆ. ಕರೆಸ್ಪಾಂಡಿಂಗ್ ಸೈಡ್ಸ್ನ ಬರೆಯೋದಕ್ಕೆ ಈಸಿ ಆಗುತ್ತೆ. ಬರೆದ್ರಾ? ಇವೆರಡನ್ನ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಪ್ರೂಫ್. ಡನ್. ಅಷ್ಟೇ. ಇದನ್ನೇ ನಾವು ಈ ರೀತಿ ಬರಿತಿದ್ದೀವಿ. ಓಕೆ, ಸಿಮಿಲರ್. ಆಯ್ತಾ? ಎ ಒ ಬೈ ಬಿ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ. ಬಟ್ ಇದು ನೋಡಿ, ಎಕ್ಸ್ಪ್ಲನೇಷನ್ ಎಷ್ಟು ಚಿಕ್ಕದಾಗಿದೆ. ಇದನ್ನ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಅಂದರೆ ಎಷ್ಟೊಂದು ಜನಕ್ಕೆ ಹೇಗೆ ಬಂತು ಎ ಒ ಬೈ ಬಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಲ್ ಬಿ ಎಲ್ಲಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಹೌದು, ಆನ್ಸರ್ಗಳು ಈ ರೀತಿ ಇದಾವೆ, ಅದರಷ್ಟೇ. ಬಿಡಿಸ್ಬಿಟ್ಟು ಹೇಳಬೇಕಂದ್ರೆ ದಿಸ್ ಇಸ್ ದ ವೇ. ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಎಸ್. ಡಿ ಇ ಪ್ಯಾರಲಲ್ ಟು ಬಿ ಸಿ, ಎ ಡಿ ಇಷ್ಟು, ಬಿ ಡಿ ಇಷ್ಟು, ಎ ಇ ಇಷ್ಟು, ಇ ಸಿ ಇಷ್ಟು, ಎಕ್ಸ್ ಎಷ್ಟು, ಮತ್ತು ಎ ಡಿ ಇಷ್ಟು ಡಿ ಬಿನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಡಿ ಇ ಬಿ ಸಿಗೆ ಸಮಾಂತರವಾಗಿದೆ. ಎ ಡಿ ಬಿ ಇ ಎ ಇ ಸಿ ಇಷ್ಟಾಗಿದೆ. ಎ ಡಿ ಇಷ್ಟು ಡಿ ಬಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಮಾಂತರವಾಗಿದೆ. ಏನು ಮಾಡಬೇಕು? ಬಿ ಪಿ ಟಿ, ಮೂಲಭೂತ ಪ್ರಮೇಯ. ಅಷ್ಟೇ. ಸೊ ಮೂಲಭೂತ ಪ್ರಮೇಯನ ಹಾಕಿ. ಯಾವುದೇ ಸಮಾಂತರವಾಗಿದ್ದಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ. ಆಯಿತಾ? ಡಿ ಇ ಪ್ಯಾರಲಲ್ ಟು ಬಿ ಸಿ. ಸೊ ಇವಾಗ ಎ ಡಿ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಡಿ ಬಿ ಅಂದರೆ ಎಕ್ಸ್ ಮೈನಸ್ 2. ಎ ಇ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಇ ಸಿ ಎಕ್ಸ್ ಮೈನಸ್ 1. ಕ್ರಾಸ್ ಮಲ್ಟಿಪ್ಲೈ. ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4. ಇಲ್ಲೇನಾಗುತ್ತೆ ಈಗ? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4. ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಸಿಂಪಲ್. ಈ ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೊಂಬಂದ್ರೆ ಮೈನಸ್ ಆಗುತ್ತಾ? ಹೌದಾ? ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಗುತ್ತೆ. ಸೊ ಎಕ್ಸ್ ಏನಾಗುತ್ತೆ? ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ. ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ ಇಸ್ ಈಕ್ವಲ್ ಟು 4 ಬಂತು. ಎಕ್ಸ್ ಇಸ್ ಈಕ್ವಲ್ ಟು 4 ಬಂದ ಮೇಲೆ ಎ ಡಿ ಬೈ ಡಿ ಬಿ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ. ಸೊ ಎ ಡಿ ಬೈ ಡಿ ಬಿನ ಯಾವ ಥರ ಬರೆಯೋದು? ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಡಿ ಎಷ್ಟಿದೆ? ಎಕ್ಸ್ ಇದೆ. ಡಿ ಬಿ ಎಷ್ಟಿದೆ? ಎಕ್ಸ್ ಮೈನಸ್ 2 ಇದೆ. ಸೊ ಇದೇನಾಗುತ್ತೆ? 4 ಬೈ 2. ಸೊ 2 ಬೈ 1. ಸೊ ಎ ಡಿ ಇಷ್ಟು ಡಿ ಬಿ ಈಸ್ ಈಕ್ವಲ್ ಟು 2 ಇಷ್ಟು 1. ಕರೆಕ್ಟ್ ಆಗಿದೆ ಆನ್ಸರು? ನೋಡಿ ಒಂದ್ಸತಿ. 2 ಇಷ್ಟು 1 ಸರಿಯಾದ ಉತ್ತರ. ಅಷ್ಟೇ. ಕ್ಲಿಯರ್? 2 ಇಷ್ಟು 1 ಸರಿಯಾದ ಉತ್ತರ. ಯಾವ ರೀತಿ ಮಾಡಬೇಕು ಹೇಳ್ಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ ಬನ್ನಿ. ಸೊ ಇದು ಕೂಡ 2 ಮಾರ್ಕಿನ ಪ್ರಶ್ನೆ. ಏನಿದೆ ಇಲ್ಲಿ? ಇನ್ ದ ಫಿಗರ್ ಇ ಇಸ್ ದ ಪಾಯಿಂಟ್ ಆನ್ ದ ಸೈಡ್ ಸಿ ಬಿ ಪ್ರೊಡ್ಯೂಸ್ಡ್. ಇ ಇಸ್ ದ ಪಾಯಿಂಟ್ ಆನ್ ದ ಸೈಡ್ ಸಿ ಬಿ ಪ್ರೊಡ್ಯೂಸ್ಡ್ of an isosceles triangle ABC, isosceles triangle ABC, with AB is equal to AC. AB is equal to
AC. If AD is perpendicular to BC, AD is perpendicular to BC, EF is perpendicular to AC, EF is perpendicular to AC. Prove that triangle ABD is similar to triangle ECF. Simple. Triangle ABD is similar to triangle ACF. ಇಲ್ಲಿ ನೋಡಿ ಇವಾಗ ಇವೆರಡು ಅಂದರೆ AB ಮತ್ತು AC ಸಮವಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? AB ಮತ್ತು AC ಸಮವಾಗಿದೆ. ಅವೆರಡು ಸಮವಾಗಿದೆ ಅಂದರೆ ಈ ಬಾಹುವಿನ ಅಭಿಮುಖ ಕೋನ ಮತ್ತೆ ಈ ಬಾಹುವಿನ ಅಭಿಮುಖ ಕೋನ ಸಮವಾಗಿರ್ತವೆ. ಯಾಕೆ ಸಮವಾಗಿರ್ತವೆ? ಸಿಂಪಲ್. ಯಾಕಂದರೆ ಇವೆರಡು ಬಾಹುಗಳು ಸಮವಾಗಿದ್ದಾವೆ, ಇವೆರಡು ಸೈಡ್ಸು ಈಕ್ವಲ್ ಆಗಿದೆ. ಹಾಗಾದರೆ ಈ ಸೈಡಿನ ಆಪೋಸಿಟ್ ಆ್ಯಂಗಲ್ ಮತ್ತು ಈ ಸೈಡಿನ ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ. ಹೇಗೆ ಸರ್ ಈಕ್ವಲ್ ಆಗಿರುತ್ತೆ? ದಿಸ್ ಇಸ್ ಅ ಥಿಯರಮ್ ಸ್ಟೂಡೆಂಟ್ಸ್. ನಂಬಿಕೆ ಬರ್ತಾ ಇಲ್ವಾ? ಒಂದು ಕೆಲಸ ಮಾಡಿ, ಒಂದು ಟ್ರಯಾಂಗಲ್ನ ಡ್ರಾ ಮಾಡಿ. 5 ಸೆಂಟಿಮೀಟರ್ ಡ್ರಾ ಮಾಡಿ. ಈಗ 5 ಸೆಂಟಿಮೀಟರ್ ಎಕ್ಸಾಕ್ಟಾಗಿ 2.5 ಸೆಂಟಿಮೀಟರ್ಗೆ 90 ಡಿಗ್ರೀಸ್ ಲೈನ್ನ ಡ್ರಾ ಮಾಡಿ. ಆಯಿತಾ? ಎಷ್ಟು ಇಲ್ಲಿ ಇದು 5 ಸೆಂಟಿಮೀಟರ್ ಅಲ್ವಾ? ಇದೊಂದು 7 ಸೆಂಟಿಮೀಟರ್ಸ್ ಡ್ರಾ ಮಾಡಿ. ಓಕೆ, ಇದು 5 ಸೆಂಟಿಮೀಟರ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 5. 2.5 ಸೆಂಟಿಮೀಟರ್ಸ್ ಎಕ್ಸಾಕ್ಟಾಗಿ ಒಂದು 90 ಡಿಗ್ರೀಸ್ನ ಮೆಷರ್ ಮಾಡಿ 7 ಸೆಂಟಿಮೀಟರ್ಸ್ ಡ್ರಾ ಮಾಡಿ. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಫಸ್ಟು ಇವೆರಡನ್ನ ಅಳತೆ ಮಾಡಿ. ಅಳತೆ ಸೇಮ್ ಆಗಿ ಬರುತ್ತೆ. ಎಷ್ಟು ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಸೇಮ್ ಆಗಿ ಬರುತ್ತೆ. ಸೇಮ್ ಆಗಿ ಬಂದಾಯ್ತಾ? ಇವಾಗ ಇದರ ಆಪೋಸಿಟ್ ಆ್ಯಂಗಲ್ ಇದಾಗಿದೆ, ಆ್ಯಂಗಲ್ ಮೆಷರ್ ಮಾಡಿ. ಇದರ ಆಪೋಸಿಟ್, ಈ ಸೈಡಿನ ಆಪೋಸಿಟ್ ಆ್ಯಂಗಲ್ ಇದಾಗಿದೆ, ಈ ಆ್ಯಂಗಲ್ನ ಕೂಡ ಮೆಷರ್ ಮಾಡಿ. ಎರಡೂ ಆ್ಯಂಗಲ್ ಸೇಮ್ ಆಗಿ ಬರುತ್ತೆ, ಬಂದೇ ಬರುತ್ತೆ. ಮಾಡಿ ನೋಡಿ. ಇದನ್ನು ಮಾಡಿ ನೋಡಿದಾಗ ನಿಮಗೆ ಪ್ರಶ್ನೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಆಯಿತಾ? ದಿಸ್ ಇಸ್ ಅ ಥಿಯರಮ್, ವೆರಿ ಬೇಸಿಕ್ ಥಿಯರಮ್. ಸೊ ಏನು ಮಾಡಬೇಕಿಂತ ಪ್ರಶ್ನೆಗೆ ಈ ಟ್ರಯಾಂಗಲ್ನ ಬಿಡಿಸಿ. ಯಾವ ಥರ ಬಿಡಿಸ್ಬೇಕು? ಆ್ಯಂಗಲ್ಗಳು ಮ್ಯಾಚ್ ಆಗಬೇಕು. ಆಯಿತಾ? ಸೊ ಏನು ಮಾಡೋಣ, ನಾವೀಗ ಬಿಡಿಸೋಣ. ನಾವು ಯಾವೆರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ತೋರಿಸ್ಬೇಕು ನೋಡಿ. ಇಲ್ಲಿ ಎ ಬಿ ಡಿ ಎಲ್ಲಿದೆ? ಇದು ನಮ್ಮ ಎ ಬಿ ಡಿ. ಮತ್ತೆ ಇ ಸಿ ಎಫ್ ಎಲ್ಲಿದೆ? ಇದು ನಮ್ಮ ಇ ಸಿ ಎಫ್. ಸೊ ಇವೆರಡು ಟ್ರಯಾಂಗಲ್ಗಳನ್ನು ಬಿಡಿಸೋಣ. ಎ ಬಿ ಡಿನ ಆ ಥರನೇ ಬರೀನ ಸ್ಟೂಡೆಂಟ್ಸ್. ಎ ಬಿ ಡಿ ಯಾವ ಥರ ಇದೆಯೋ ಅದೇ ಥರ ಬರೆದು ಬಿಡೋಣ. ಸೊ ಇದು ಎ, ಇದು ಬಿ, ಇದು ಡಿ. ಇಲ್ಲಿ ಡಿ ಹತ್ರ ಲಂಬಕೋನ ಇದೆ, ಬಿ ಹತ್ರ ಒಂದು ಯೆಲ್ಲೋ ಕಲರ್ ಆ್ಯಂಗಲ್ ಇದೆ. ಇವಾಗ ಇದೇ ರೀತಿಯಲ್ಲಿ ಇನ್ನೊಂದು ಟ್ರಯಾಂಗಲ್ನ ಬಿಡಿಸಿ. ಸೊ ಈ ಥರ ಬಿಡಿಸ್ಬಿಡ್ತೀನಿ ನಾನು. ಓಕೆ, ಸೊ ಏನು ಮಾಡೋಣ, ಇಲ್ಲಿ ಲಂಬಕೋನ ಬರೆದ್ಬಿಡೋಣ. ಆ್ಯಂಗಲ್ ಮ್ಯಾಚ್ ಮಾಡ್ಕೊಂಬಿಡಿ. ಫಸ್ಟು ಆ್ಯಂಗಲ್ ಮ್ಯಾಚ್ ಮಾಡಿದ ಆದಮೇಲೆ ನೋಡಿ, ನಾನು ಆ್ಯಂಗಲ್ ಮ್ಯಾಚ್ ಮಾಡಿದ್ದೀನ. ರೈಟ್ ಸೈಡಲ್ಲಿ ರೈಟ್ ಆ್ಯಂಗಲ್ಲು ರೆಡ್ಡು, ರೈಟ್ ಸೈಡಲ್ಲಿ ರೈಟ್ ಆ್ಯಂಗಲ್ ರೆಡ್ಡು. ಓಕೆ, ಲೆಫ್ಟ್ ಸೈಡಲ್ಲಿ ಎಲ್ಲೋ, ಲೆಫ್ಟ್ ಸೈಡಲ್ಲಿ ಇದನ್ನೇನು ನಾನು ನೇಮ್ ಮಾಡಿಲ್ಲ. ಆ್ಯಂಗಲ್ ಮ್ಯಾಚ್ ಆದಮೇಲೆ ನೇಮ್ ಮಾಡೋಣ. ಇವಾಗ ನೇಮ್ ಮಾಡೋಣ ಬನ್ನಿ. ಆಯಿತಾ? ನೇಮ್ ಯಾವ ಥರ ಮಾಡೋದು? ಇವಾಗ ಯೆಲ್ಲೋ ಕಲರ್ ಎಲ್ಲಿದೆ ನೋಡಿ. ಇವಾಗ ಯೆಲ್ಲೋ ಕಲರ್ ಎಲ್ಲಿದೆ? ಸಿ ಹತ್ರ ಇದೆ ಯೆಲ್ಲೋ ಕಲರ್. ಸೊ ಸಿ ಅಂತ ಬರೀರಿ. ಇಲ್ಲಿ ರೆಡ್ ಎಲ್ಲಿದೆ ನೋಡಿ, ರೆಡ್ ಎಲ್ಲಿದೆ? 90 ಡಿಗ್ರೀಸ್ ಎಫ್. ಸೊ ಎಫ್ ಇದು. ಇನ್ನು ಮಿಕ್ಕಿರೋದು ಯಾವುದು? ಇ ಸಿ ಎಫ್ ಅಲ್ಲಿ ಇದು ಇ. ಅಷ್ಟೇ. ಸೊ ಇವಾಗ ಈ ತ್ರಿಭುಜದಲ್ಲಿ ಈ ಕೋನ ಮತ್ತು ಈ ತ್ರಿಭುಜದಲ್ಲಿ ಈ ಕೋನ ಸಮವಾಗಿದೆ. ಅಂದರೆ ಏನಂತ ಬರಿಬೋದು? ಆ್ಯಂಗಲ್ ಇ ಸಿ ಎಫ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಡಿ. ಅದೇ ರೀತಿ ಆ್ಯಂಗಲ್ ಇ ಎಫ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಬಿ. ಎರಡು ತ್ರಿಭುಜದ ಎರಡು ಕೋನಗಳು ಸಮವಾಗಿದ್ದಾವೆ. ಹಾಗಾದರೆ ಎರಡು ತ್ರಿಭುಜಗಳು ಸಮರೂಪಿ. ಅಷ್ಟೇ. ಯಾವ ಸಮರೂಪತೆಯಿಂದ? ಕೋನ ಸಮರೂಪತೆಯಿಂದ, ಆ್ಯಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾದಿಂದ ಇವೆರಡು ಟ್ರಯಾಂಗಲ್ ಸಿಮಿಲರ್. ಕ್ಲಿಯರ್? ಅರ್ಥ ಆಯ್ತಾ? ಅಷ್ಟೇ. ಎ ಬಿ ಡಿ ಸಿಮಿಲರ್ ಟು ಇ ಸಿ ಎಫ್, ಎ ಬಿ ಡಿ ಸಿಮಿಲರ್ ಟು ಇ ಸಿ ಎಫ್. ಡನ್. ರೈಟ್? ಓಕೆ, ಇವಾಗ ಇದನ್ನು ಒಂದ್ಸತಿ ನೋಡೋಣ ಬನ್ನಿ. 90 ಡಿಗ್ರೀಸ್ ಇ ಸಿ ಎಫ್ ಸಿಮಿಲರ್. ಅಷ್ಟೇ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಆಯಿತು. ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್, ಕ್ಯೂ ಟಿ ಡಿವೈಡೆಡ್ ಬೈ ಕ್ಯೂ ಪಿ ಬರಬೇಕಲ್ವಾ? ಬಟ್ ಇಲ್ಲಿ ಏನಂತ ಇದ್ದಾರೆ? ಪಿ ಆರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಆ್ಯಂಗಲ್ 1 ಈಕ್ವಲ್ಸ್ ಆ್ಯಂಗಲ್ 2. ಇದನ್ನು ನೋಡಿ, ಇವಾಗ ಇಂಪಾರ್ಟೆಂಟ್ ಆಗುತ್ತೆ ಇದು. ಶೋ ದ್ಯಾಟ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್. ಓಕೆ, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್, ಕ್ಯೂ ಟಿ ಬೈ ಪಿ ಆರ್, ಆ್ಯಂಗಲ್ ಕೋನ 1 ಇಸ್ ಈಕ್ವಲ್ ಟು ಕೋನ 2. ಇವೆರಡು ತ್ರಿಭುಜಗಳು ಸಮರೂಪಿ ಎಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಇವಾಗ? ಇವೆರಡು ಕೋನಗಳು ಸಮರೂಪಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಕೋನ ಮತ್ತು ಈ ಕೋನ ಸಮವಾಗಿದ್ದಾವಂದರೆ ಈ ಕೋನದ ಅಭಿಮುಖ ಬಾಹು ಯಾವುದು? ಇದು ಕ್ಯೂ ಪಿ. ಈ ಕೋನದ ಅಭಿಮುಖ ಬಾಹು ಯಾವುದು? ಇದು ಪಿ ಆರ್. ಸೊ ಏನಂತ ಬರಿಬೋದು ನಾವು? ಕ್ಯೂ ಪಿ ಇಸ್ ಈಕ್ವಲ್ ಟು ಪಿ ಆರ್.
ಹೌದಾ? ಕ್ಯೂ ಪಿ ಇಸ್ ಈಕ್ವಲ್ ಟು ಪಿ ಆರ್. ಇವಾಗ ಅಲ್ಲೇನು ಕೊಟ್ಟಿದ್ದಾರೆ ರೇಷಿಯೋ? ಕ್ಯೂ ಆರ್ ಬೈ ಕ್ಯೂ ಎಸ್, ಕ್ಯೂ ಆರ್ ಬೈ ಕ್ಯೂ ಎಸ್, ಕ್ಯೂ ಆರ್ ಬೈ ಕ್ಯೂ ಎಸ್. ಆಯ್ತಾ? ಕ್ಯೂ ಟಿ ಬೈ ಪಿ ಆರ್, ಕ್ಯೂ ಟಿ ಬೈ ಪಿ ಆರ್. ಬಟ್ ಪಿ ಆರ್ ಯಾವುದಕ್ಕೆ ಸಮ? ಕ್ಯೂ ಪಿಗೆ. ಸೊ ಕ್ಯೂ ಟಿ ಬೈ ಕ್ಯೂ ಪಿ. ಪಿ ಆರಿನ ಜಾಗದಲ್ಲಿ ಏನಂತ ಬರದೆ? ಕ್ಯೂ ಪಿ ಅಂತ ಬರದೆ. ಹೇಗೆ ಕ್ಯೂ ಪಿ ಅಂತ ಬರೆದ್ವಿ? ಯಾಕಂದ್ರೆ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಕೊಟ್ಟಿದ್ದಾರೆ ಇಲ್ಲಿ. ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2. ಇವೆರಡು ಕೋನಗಳು ಸಮವಾಗಿದ್ದಾವೆ, ಇವೆರಡು ಕೋನಗಳು ಸಮವಾಗಿದ್ದಾವೆ. ಹಾಗಾದ್ರೆ ಈ ಕೋನದ ಅಭಿಮುಖ ಬಾಹು, ಅಭಿಮುಖ ಬಾಹು ಅಂದ್ರೆ ಯಾವ್ದಾಗುತ್ತೆ? ಕ್ಯೂ ಪಿ. ಮತ್ತು ಈ ಕೋನದ ಅಭಿಮುಖ ಬಾಹು ಅಂದ್ರೆ ಯಾವ್ದಾಗುತ್ತೆ? ಪಿ ಆರ್. ಇವೆರಡು ಬಾಹುಗಳು ಸಮವಾಗಿರ್ತವೆ. ಯಾಕೆ ಸಮವಾಗಿರ್ತವೆ? ಯಾಕಂದ್ರೆ ಇವೆರಡು ಬಾಹುವಿನ ಅಭಿಮುಖ ಕೋನಗಳು, ಇವೆರಡು ಸೈಡಿನ ಆಪೋಸಿಟ್ ಆಂಗಲ್ಸ್ಗಳು ಸೇಮ್ ಆಗಿದ್ದಾವೆ. ಹಾಗಾಗಿ ಅವೆರಡು ಸೈಡ್ಸ್ ಸೇಮ್ ಆಗಿರುತ್ತೆ. ಇವೆರಡು ಸೈಡ್ ಸೇಮ್ ಆಯ್ತಾ? ಇಲ್ಲಿ ಪಿ ಆರ್ ಬದಲು ಏನಂತ ಬರೀಬೋದು? ಕ್ಯೂ ಪಿ ಅಂತ ಬರೀಬೋದು ಅಷ್ಟೇ. ಸಿಂಪಲ್. ಸೊ ಇಷ್ಟು ನಿಮಗೆ ಗೊತ್ತಾದ್ರೆ ಮಿಕ್ಕಿದ ಪ್ರಶ್ನೆ ಮಾಡೋದು ಈಸಿ. ಏನಂತ ತೋರಿಸ್ಬೇಕು? ದೀಸ್ ಬೋತ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ತೋರಿಸ್ಬೇಕು. ಸೊ ಅದನ್ನ ಹೇಗೆ ತೋರಿಸೋದು? ಇಲ್ಲಿದೆ ನೋಡಿ. ಓಕೆ, ಸೊ ಎಸ್. ಸೊ ಇವಾಗ ಯಾವೆರಡು ಟ್ರಯಾಂಗಲ್ಗಳನ್ನು ತಗೋಬೇಕು ನಾವು? ಈ ರೀತಿ ತೋರಿಸ್ಬೋದು. ಸೊ ಪಿ ಕ್ಯೂ ಎಸ್ ಅಂದರೆ ಪಿ ಕ್ಯೂ ಎಸ್, ಇನ್ನೊಂದು ಯಾವುದು? ಟಿ ಕ್ಯೂ ಆರ್, ಟಿ ಕ್ಯೂ ಆರ್. ಸೊ ಕ್ಯೂ ಅನ್ನೋ ಒಂದು ಆಂಗಲ್ ಸೇಮ್ ಆಗಿದೆಯಾ? ಎಸ್. ಪಿ ಕ್ಯೂ ಎಸ್ ಅಲ್ಲೂ ಆಂಗಲ್ ಕ್ಯೂ ಇದೆ, ಟಿ ಕ್ಯೂ ಆರ್ ಅಲ್ಲೂ ಕೂಡ ಏನಾಗ್ತಾ ಇದೆ? ಆಂಗಲ್ ಕ್ಯೂ ಇದೆ. ಸೊ ಒಂದು ಆಂಗಲ್ನ ತೋರಿಸಾಯ್ತು ನಾವು. ಅದೆಲ್ಲಿದೆ? ಕ್ಯೂ ಅನ್ನೋ ಆಂಗಲು ಇಲ್ಲಿದೆ ನೋಡಿ, ಕ್ಯೂ ಆರ್ ಕ್ಯೂ ಎಸ್. ಇವಾಗ ಈ ಸೈಡ್ ಆಗ್ತಿರೋದ್ರಿಂದ ಏನಾಗುತ್ತೆ? ನಾವು ಎಸ್ ಎ ಎಸ್ ಸಿಮಿಲಾರಿಟಿ ಕ್ರೈಟೀರಿಯಾ. ಓಕೆ, ಎಸ್ ಎ ಎಸ್ ಸಿಮಿಲಾರಿಟಿ ಕ್ರೈಟೀರಿಯಾ ಬಾಕೋಬ ನಿರ್ಧಾರಕ ಗುಣ. ಸೊ ಇದು ಬಂತಲ್ವಾ? ಇಲ್ಲಿ ಎಸ್ ಎಸ್ ಬಂತು, ಇಲ್ಲಿ ಬಂದಿರೋದೇನು? ಎ. ಸೊ ಎಸ್ ಎ ಎಸ್ ಬಾ ಕೋ ಬಾ ಸಮರೂಪತೆ. ಸೊ ಇದರಿಂದ ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದು. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ನಿಮ್ಮ 3 ಮಾರ್ಕ್ಸಿನ ಪ್ರಶ್ನೆಗಳು. ಆಯ್ತಾ? 3 ಮಾರ್ಕ್ಸಿನ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಆಗ್ತದೆ. ಡಿ ಇಸ್ ದ ಪಾಯಿಂಟ್ ಆನ್ ಬಿ ಸಿ. ಸೊ ಬಿ ಸಿ ಅನ್ನೋ ಒಂದು ಲೈನ್ ಮೇಲೆ ಡಿ ಅನ್ನೋದು ಒಂದು ಪಾಯಿಂಟ್. ಬಿ ಸಿ ಅನ್ನೋ ಲೈನ್ ಮೇಲೆ ಡಿ ಅನ್ನೋದು ಒಂದು ಪಾಯಿಂಟ್. ಎ ಬಿ ಸಿ ಸಚ್ ದ್ಯಾಟ್, ಎ ಬಿ ಸಿ ಅಂದರೆ ಇದು ಎ ಬಿ ಸಿ ಆಗುತ್ತೆ. ಇವಾಗ ಇದೇನಾಗುತ್ತೆ? ಎ ಬಿ ಸಿ ಆಗುತ್ತೆ. ಎ ಬಿ ಸಿ ಹಚ್ದ ಆಂಗಲ್ ಎ ಡಿ ಸಿ, ಆಂಗಲ್ ಎ ಡಿ ಸಿ ಜಾಯಿನ್ ಮಾಡಿ. ಇವಾಗ ಈ ಆಂಗಲ್ಲು ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಸಿ, ಬಿ ಎ ಸಿ ಈ ಆಂಗಲ್ಗೆ ಸಮವಾಗಿದೆ, ಈ ಆಂಗಲ್ಲು ಈ ಆಂಗಲ್ಗೆ ಸಮವಾಗಿದೆ. ಶೋ ದ್ಯಾಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ, ಬಿ ಸಿ ಇಂಟು ಸಿ ಡಿ. ಏನು ಮಾಡಬೇಕಿಲ್ಲಿ? ಬಿಡಿಸಿ ಟ್ರಯಾಂಗಲ್ನ. ಸೊ ಬಿಡಿಸೋದು ಹೇಗೆ? ಇಲ್ಲಿ ನೋಡಿ. ಆಯ್ತಾ? ಆಯ್ತಾ? ಇಲ್ಲೂ ಹಾಗೆ ಬರೀರಿ. ಮೇಲ್ಗಡೆ ಏನು ಬರಬೇಕು? ರೆಡ್. ಮೊದಲನೇದಾಗಿ ಇದನ್ನು ಬರೆಯೋಣ ಈಗ. ಎ ಬಿ ಸಿ. ರೈಟ್? ಎ ಬಿ ಸಿ ಮೇಲ್ಗಡೆ ಏನಿದೆ? ರೆಡ್ ಇದೆ. ಇವಾಗ ಇನ್ನೊಂದು ಟ್ರಯಾಂಗಲ್ಗಳಲ್ಲೂ ಮೇಲ್ಗಡೆ ರೆಡ್ ಬರಬೇಕು. ಮೇಲ್ಗಡೆ ರೆಡ್ ಬರಬೇಕಂದ್ರೆ ಏನದು? ಡಿ. ಸೊ ಇದು ಡಿ. ಎನ ಇಲ್ಲಿ ಬರೆಯೋಣ, ಸಿನ ಇಲ್ಲಿ ಬರೆಯೋಣ. ಇವಾಗ ಎರಡು ಟ್ರಯಾಂಗಲ್ಗಳಲ್ಲಿ ಇಲ್ಲಿ ನೋಡಿ, ಸಿ ಎ ಬಿ ಸಿ ಯಲ್ಲೂ ಸಿ ಇದೆ, ಡಿ ಎ ಸಿ ಯಲ್ಲೂ ಸಿ ಇದೆ. ಅಂದರೆ ಇದು ಬ್ಲೂ ಮತ್ತು ಬ್ಲೂ ಅಂತ ತಗೊಳ್ಳಿ. ನೋಡಿ, ಈ ಟ್ರಯಾಂಗಲಿನ ಎರಡು ಆ್ಯಂಗಲ್, ಈ ಟ್ರಯಾಂಗಲಿನ ಎರಡು ಆ್ಯಂಗಲ್ ಸೇಮ್ ಆಗಿದೆ. ಸೊ ಇವಾಗ ಕೆಲವರು ಹೇಳ್ಬೋದು, ಸರ್ ಇಲ್ಲಿ ಎ ಮತ್ತು ಏನು ಸೇಮ್ ಆಗಿದೆ ಅಲ್ವಾ? ನೋ, ಈ ಎ ಮತ್ತು ಈ ಎ ಸೇಮ್ ಆಗಿಲ್ಲ. ಹೇಳ್ತೀನಿ ಯಾಕಂತ ಕೇಳಿ. ಇವಾಗ ನಾವು ಟ್ರಯಾಂಗಲ್ ಎ ಬಿ ಸಿ ತಗೊಂಡ್ರೆ ಎ ಬಿ ಸಿ ಇಲ್ಲಿ ನೋಡಿ, ಎ ಎಷ್ಟು ದೊಡ್ಡದಾಗಿದೆ? ಇಷ್ಟು ದೊಡ್ಡದಾಗಿದೆ. ಅದೇ ನಾವು ಟ್ರಯಾಂಗಲ್ ಡಿ ಎ ಸಿ ತಗೊಂಡ್ವಿ ಅನ್ಕೊಳ್ಳಿ, ಡಿ ಎ ಸಿ ಇಲ್ಲಿ ನೋಡಿ, ಎ ಎಷ್ಟು ಚಿಕ್ಕದಾಗಿದೆ. ಸೊ ಈ ಚಿಕ್ಕ ಅಳತೆ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ದಟ್ ರೆಡ್ ಕಲರ್. ಹೌದಾ? ಈ ಎ ಯಾವುದಕ್ಕೆ ಸಮವಾಗಿದೆ? ಇದಕ್ಕೆ ಸಮವಾಗಿದೆ. ಅದನ್ನು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಸೊ ಎ ಮತ್ತು ಎ ಇಲ್ಲಿ ನಾವು ತಗೊಳಕ್ಕಾಗಲ್ಲ. ಸಿ ನೋಡಿ, ಎ ಬಿ ಸಿ ಯಲ್ಲೂ ಸಿ ಇಷ್ಟೇ ಇದೆ, ಡಿ ಎ ಸಿ ಯಲ್ಲೂ ಸಿ ಇಷ್ಟೇ ಇದೆ. ಸೊ ಸಿ ಆ್ಯಂಗಲ್ನ ತಗೋಬೇಕು. ಸೊ ಸಿ ಆ್ಯಂಗಲ್ನ ತಗೊಂಡ್ವ ನಾವು. ಇವಾಗ ಏನಂತ ಮಾಡ್ಬೇಕು ನಾವು? ಅನುರೂಪದ ಬಾಹುಗಳನ್ನು ಈಸಿಯಾಗಿ ಬರಿಬೋದು. ಏನು ಅನುರೂಪದ ಬಾಹುಗಳು? ಎ ಬಿ ಬೈ ಡಿ ಎ, ಬಿ ಸಿ ಬೈ ಎ ಸಿ ಬೈ ಡಿ ಸಿ. ಇವೆರಡನ್ನ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ. ಡನ್. ಅಷ್ಟೇ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸಮರೂಪತೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಮಕೋನದ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಅದರ ಉಲ್ಟಾ ವಿಲೋಮ,
ಸಮಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತವೆ. ಇದೊಂದು ಪಾಯಿಂಟು, ಚತುರ್ಭುಜದ ಒಂದು ಪಾಯಿಂಟು, ಸಮರೂಪತೆಯ ಪಾಯಿಂಟು. ಈ ಥರ ಬಿಡಿಸ್ಬಿಟ್ಟು ಡ್ರಾ ಮಾಡೋದು ಒಂದು ಪಾಯಿಂಟ್. ಇವೆಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಎಲ್ಲ ಪ್ರಶ್ನೆಗಳು ಎಲ್ ಬಿ ಇಂದನೇ ತಗೊಂಡಿರೋದು. ಕ್ಲಿಯರ್? ಓಕೆ, ಡಯಾಗ್ರಾಮ್ ನೋಡೋಣ ಬನ್ನಿ. ಓಕೆ, ಇಲ್ಲಿ ಬರೆದಿದ್ದೀನಿ. ಎ ಸಿ ಬೈ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಏನಿದೆ ಅಲ್ಲಿ? ಎ ಸಿ ಬೈ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಎ ಸಿ ಬೈ ಸಿ ಡಿ ಅಂದರೆ ಡಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಸೇಮ್ ಥಿಂಗ್. ಎಷ್ಟು ಈಸಿಯಾಗಿ ಮಾಡಿದ್ದೀನಿ ನಾನು. ಬಟ್ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನೀವು ಆನ್ಸರ್ನ ಈ ಥರ ಬರೀಬೇಕು. ಸೊ ಅದನ್ನು ನೀವು ಮಾಡ್ತೀರ ಬಿಡಿ. ನಿಮಗೆ ಅರ್ಥ ಆದರೆ ನಿಮಗೆ ಬರೆಯೋದಕ್ಕೆ ಬರುತ್ತೆ, ಅದು ನನಗೆ ಗೊತ್ತಿದೆ. ನಿಮಗೆ ಅರ್ಥ ಮಾಡಿಸ್ತಾ ಇರೋದು ನನ್ನ ಕೆಲಸ, ಇಲ್ಲಿ ನನ್ನ ಕರ್ತವ್ಯ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನೋಡಿ, ವೆರಿ ಸಿಂಪಲ್ ಪ್ರಶ್ನೆ ಇದು, 3 ಮಾರ್ಕ್ಸಿಗೆ. ನೀವು ಏನದು ಸೊಲ್ಯೂಷನ್ನ ನೋಡಿದ್ರೆ ಹೆಂಗಪ್ಪ ಇದು ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತೀರ ತುಂಬ ಜನ. ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಇದು ವೆರಿ ವೆರಿ ಸಿಂಪಲ್ ಕ್ವೆಶ್ಚನ್ ಇದು. ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್. ಪ್ಯಾರಲೆಲೋಗ್ರಾಮ್ ಬಗ್ಗೆ ಗೊತ್ತಲ್ವಾ? 3 ಪಾಯಿಂಟ್ ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ 3 ಪಾಯಿಂಟನ್ನು. ಎ ಬಿ ಸಿ ಡಿ ಇಸ್ ಅ ಪ್ಯಾರಲೆಲೋಗ್ರಾಮ್. ಪಿ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ 2:3. ನೀವು ಯಾವಾಗ ರೇಷಿಯೋ ಅಥವಾ ಅನುಪಾತನ ನೋಡ್ತಿರೋ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಪಿ ಡಿವೈಡ್ಸ್ ದ ಲೈನ್ ಎ ಬಿ ಇನ್ ದ ರೇಷಿಯೋ 2:3 ಅಂದರೆ 2x 3x. ರೇಷಿಯೋ ಅಂದರೆ 2:3. ಓಕೆ, 2:3 ಅಂತ ಬರಿಬಾರ್ದು, 2x 3x ಅಂತ ಬರೀಬೇಕು. ಓಕೆ, ಎಸ್. ನಾವು Q ಡಿವೈಡ್ಸ್ ಡಿ ಸಿ, Q ಡಿವೈಡ್ಸ್ ಡಿ ಸಿ 4:1 ಏನಂತ ಬರೀಬೇಕು? 4x 1x. Prove that OA is equal to 2AC. 2 into OC. OA is equal to 2 into OC. ರೈಟ್? ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದೆ. ಪಿ ಬಿಂದುವು ಎ ಬಿಯನ್ನು 2:3 ಹಾಗೂ ಕ್ಯೂ ಬಿಂದುವು ಡಿ ಸಿಯನ್ನು 4:1 ಅನುಪಾತದಲ್ಲಿ ವಿಭಾಗಿಸಿದರೆ OA is equal to 2 into OC ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನು ಗೊತ್ತಾ, ಇಲ್ಲಿ ನಾನು ಎಕ್ಸ್ ಬರೋದ್ನಲ್ವಾ, ನಾನು ಇಲ್ಲಿ ವೈ ಬರಿಬೇಕಾಗುತ್ತೆ. ಓಕೆ, ಯಾಕಂದರೆ 2 ರೇಷಿಯೋಗಳು ಸೇಮ್ ಆಗಿರೋದು. ಇಲ್ಲಿ ಎಕ್ಸ್ ಬರೆದ್ರೆ ಯೂಶ್ವಲಿ ಇಲ್ಲಿ ವೈ ಬರಿಬೇಕು, ನಾನಿಲ್ಲಾದರೆ ಎಕ್ಸೇ ಬರಿತಾ ಇದ್ದೀನಿ. ಯಾಕೆ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಯಾಕಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಹೌದಾ? ಎಸ್. ಡಿ ಸಿ ಮತ್ತು ಎ ಬಿ ಏನಾಗಿದ್ದಾವೆ? ಡಿ ಸಿ ಮತ್ತು ಎ ಬಿ, ವಾಟ್ ಆರ್ ಡಿ ಸಿ ಆ್ಯಂಡ್ ಎ ಬಿ? ಆಪೋಸಿಟ್ ಸೈಡ್ಸ್, ಅಭಿಮುಖ ಬಾಹುಗಳು. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಹೇಗಿರ್ತವೆ? ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಡಿ ಸಿ ಮತ್ತು ಎ ಬಿ ಏನು? ಡಿ ಸಿ ಅಂಡ್ ಎ ಬಿ ಆರ್ ಆಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಆಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಅಂದ್ರೆ ಈ ಡಿ ಸಿಯ ಅಳತೆ ಎಕ್ಸ್ ಸೆಂಟಿಮೀಟರ್ ಆಗಿದ್ರೆ ಎ ಬಿಯ ಅಳತೆ ಕೂಡ ಎಕ್ಸ್ ಸೆಂಟಿಮೀಟರೇ ಆಗಿರುತ್ತೆ. ರೈಟ್? ಅಕಸ್ಮಾತ್ ಇದು ಸಮಾಂತರ ಚತುರ್ಭುಜ ಅಲ್ಲ ಅನ್ಕೊಳ್ಳಿ, ಆವಾಗ ಇದನ್ನ 4y 1y ಅಂತ ಬರಿಬೇಕಾಗುತ್ತೆ. ಇದು ಸಮಾಂತರ ಚತುರ್ಭುಜ ಆಗಿರುವ ಕಾರಣ 2x 3x 4x 1x. ಅಕಸ್ಮಾತ್ ಅಲ್ಲ ಅಂದ್ರೆ 2x 3x ಓಕೆ, ಇದು 4y 1y ಬರಿಬೇಕು. ರೇಷಿಯೋ ಅಂದಿದ ತಕ್ಷಣ 2 3 4 1 ಬರಿಬಾರ್ದು, 2x 3x 4x 1x ಅಂತಾನೆ ಬರಿಬೇಕು. ಕ್ಲಿಯರ್? ಅರ್ಥ ಆಯ್ತಾ ಇದು? ಎಸ್. ನೆಕ್ಸ್ಟ್ ಇವಾಗ ನೋಡಿ, ಏನಂತ ಪ್ರೂವ್ ಮಾಡ್ಬೇಕು ನಾವು? ನಾವೇನಂತ ಪ್ರೂವ್ ಮಾಡ್ಬೇಕಂದ್ರೆ OA is equal to 2OC ಅಂತ ಪ್ರೂವ್ ಮಾಡಬೇಕು. ಇದು ಅರ್ಥ ಆಯ್ತಾ? ಯಾಕೆ ಎಕ್ಸ್ 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 ಅಂತ ಬರ್ದೆ ಅಂತ ಬರ್ದ್ಬಿಡ್ತೀನಿ ನಾನಿಲ್ಲಿ. ಯಾಕಂದ್ರೆ ಎ ಬಿ is equal to DC, opposite sides of parallelogram are equal. Therefore AB is equal to DC is equal to x centimeter. Right? Okay. Next OA OC ಬೇಕು ನಮಗೆ. ಅಂದ್ರೆ ನಾವು ಯಾವ ಟ್ರಯಾಂಗಲ್ನ ತಗೋಬೇಕೀಗ? ನಾವು ಈ ಟ್ರಯಾಂಗಲ್ನ ತಗೊಳ್ಳೋಣ ಮತ್ತೆ ಈ ಟ್ರಯಾಂಗಲ್ನ ತಗೊಳ್ಳೋಣ. OAP OAC ನ ತಗೊಳ್ಳೋಣ. ಈ ಟ್ರಯಾಂಗಲ್ಗಳಲ್ಲಿ ಈ ಕೋನ ಸಮವಾಗಿದೆ. ಹೇಗೆ? ಶೃಂಗಾಭಿಮುಖ ಬಾಹುಗಳು, ಸಾರಿ ಶೃಂಗಾಭಿಮುಖ ಕೋನಗಳು. ಕರೆಕ್ಟ್?
ಆಪೋಸಿಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್, ಇವೆರಡು ಆಂಗಲ್ಗಳು ಈಕ್ವಲ್ ಆಗಿದೆ. ಪಾಯಿಂಟ್ ನಂಬರ್ 1. ಇನ್ನೊಂದು ಗ್ರೀನ್ ತಗೊಳ್ಳೋಣ. ಈ ಆಂಗಲ್ಲು ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ ದಿಸ್ ಇಸ್ ವಾಟ್ ಅಂತರ್ಪರ್ಯಾಯ ಕೋನಗಳು. ಅಂತರ್ಪರ್ಯಾಯ ಕೋನಗಳಂದ್ರೆ ಏನು? ಇಲ್ಲಿ ನೋಡಿ. ಮತ್ತೆ ಇವೆರಡು ಏನಾಗಿದೆ? ಪ್ಯಾರಲಲ್ ಆಗಿದೆ. ಯಾಕಂದ್ರೆ ಇದು ಒಂದು ಸಮಾಂತರ ಚತುರ್ಭುಜ. ಸೊ ಈ ಆಂಗಲ್ಲು ಈಕ್ವಲ್ ಆಗಿದೆ. ರೈಟ್. ಸೊ ಇನ್ನೊಂದು ಆಂಗಲ್ ಬಿಡಿ, ಯಾಕಂದ್ರೆ 2 ಆಂಗಲ್ ಬಂದ್ಬಿಟ್ರೆ ಸಾಕು, ಸಮರೂಪಿ ಅಂತ ತೋರಿಸ್ಬೋದು ನಾವು. ಹೌದಾ? ಎಸ್. ಇವಾಗ ಏನ್ ಮಾಡೋಣ? ನಾವು ಟ್ರಯಾಂಗಲ್ಗಳನ್ನ ಬರ್ಕೊಳ್ಳೋಣ. OAP ನಾನು ಹಾಗೆ ಬರಿತೀನಿ, ಆಯ್ತಾ? ಮೇಲ್ಗಡೆ ಬ್ಲೂ ಇದೆ, ಕೆಳಗಡೆ ಗ್ರೀನ್ ಇದೆ, ಸಾಕು. ಓಕೆ, ಇಲ್ಲಿ ಇನ್ನೊಂದು ಟ್ರಯಾಂಗಲ್ನ ಡ್ರಾ ಮಾಡೋಣ. ಇದೇ ರೀತಿ ಮೇಲ್ಗಡೆ ಏನಿದೆ? ಬ್ಲೂ ಇದೆ, ಕೆಳಗಡೆ ಏನಿದೆ? ಗ್ರೀನ್ ಇದೆ. ಇವಾಗ ಇದನ್ನ ನೇಮ್ ಮಾಡೋಣ ಬನ್ನಿ. ಸೊ ಈ ಟ್ರಯಾಂಗಲ್ ಈಸಿ. OPA, ಇದು O, ಇದು P, ಇದು A. ಗ್ರೀನ್ C, ಇದು C ಆಗುತ್ತೆ. ಬ್ಲೂ O, ಇದು O ಆಗುತ್ತೆ. ಇನ್ನೊಂದೇನು? Q. ಸೊ ಇದು Q ಆಗುತ್ತೆ. ಡನ್. ಓಕೆ, ಎರಡು ತ್ರಿಭುಜದ ಎರಡು ಕೋನಗಳು ಸಮವಾಗಿದ್ದಾವೆ. ಹಾಗಾದ್ರೆ ಇವೆರಡು ತ್ರಿಭುಜಗಳು ಹೇಗಿದ್ದಾವೆ? ಇವೆರಡು ತ್ರಿಭುಜಗಳು ಸಮರೂಪಿಯಾಗಿದ್ದಾವೆ. ಆಯ್ತಾ? ಓಕೆ, ಅನುರೂಪದ ಬಾಹುಗಳನ್ನ ಬರೆಯೋಣ. ಏನು ಅನುರೂಪದ ಬಾಹುಗಳು? OA by OC, OP by OQ, AP by CQ. ರೈಟ್? AP by CQ. OP ಗೊತ್ತಾ ನಮಗೆ? O ಇಂದ P ನಮಗೆ ಗೊತ್ತಿಲ್ಲ. OQ ಗೊತ್ತಾ? ಇಲ್ಲ. AP ಗೊತ್ತಾ? AP ಗೊತ್ತಿದೆ ನೋಡಿ. AP ಎಷ್ಟಿದೆ? 2x ಇದೆ. ಅಂದ್ರೆ ನಾವಿವಾಗ ಇದನ್ನ ತಗೊಳ್ಳೋಣ, ಹಾಗೆ ಇದನ್ನ ತಗೊಳ್ಳೋಣ, ಇವೆರಡನ್ನ ತಗೊಳ್ಳೋಣ. ತಗೊಂಡ್ರೆ ಏನಾಗತ್ತೆ? ಈಗ OA by OC ಇಸ್ ಈಕ್ವಲ್ ಟು AP ಅಂದ್ರೆ ಎಷ್ಟಿದೆ? 2x ಡಿವೈಡೆಡ್ ಬೈ CQ ಅಂದ್ರೆ ಎಷ್ಟಿದೆ? 1x. x ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ. OA is equal to 2 into OC. Done. OA is equal to 2 into AC, OA is equal to 2 into AC. Done. ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಸೊಲ್ಯೂಷನ್ನ ತೋರಿಸಿದ್ದೀನಿ ನೋಡಿ. ಈ ಸೊಲ್ಯೂಷನ್ನು, ಈ ಸಿಂಪ್ಲಿಸಿಟಿ ನಿಮಗಿಷ್ಟ ಆದರೆ ಹೋಗ್ಬಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಕಮೆಂಟ್ ಮಾಡಿ, ಸರ್ ತುಂಬ ಥ್ಯಾಂಕ್ಸ್, ಈಸಿಯಾಗಿತ್ತು ಅಂತ. ಇದೇ ರೀತಿ ನೀವು ಕಮೆಂಟ್ ಮಾಡಿದ್ರೆ, ಇದೇ ರೀತಿ ಲೈಕ್ ಮಾಡಿದ್ರೆ, ಇದೇ ರೀತಿ ನಾನು ಸಿಂಪಲ್ ಆಗಿ ನಿಮಗೆ ಪ್ರಾಬ್ಲಮ್ಸ್ನ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಈ ಪ್ರಾಬ್ಲಮ್ಮು, ಈ ಕಷ್ಟವಾದ ಪ್ರಾಬ್ಲಮ್ಮು ನಿಮ್ಗೆ ಅರ್ಥ ಆಗಿದ್ರೆ ಇವಾಗ ನೋಡಿ, ಇಲ್ಲಿ ಯಾವ ಥರ ನಾನು ಪ್ರೂವ್ ಮಾಡಿದ್ದೀನೋ LBL ಹೋಗ್ಬಿಟ್ಟು ನೀವು ಇದರ ಸೊಲ್ಯೂಷನ್ನ ನೋಡಿ ಸ್ಟೂಡೆಂಟ್ಸ್. LBL ಹೋಗಿ ಇದರ ಸೊಲ್ಯೂಷನ್ನ ನೋಡಿ. ನಾನು ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಲ್ವಾ? ಇಷ್ಟೇ ಆಪೋಸಿಟ್, ಡೆಡ್ ಆಪೋಸಿಟ್ ಡಿಫಿಕಲ್ಟ್ ಆಗಿದೆ. ಅಲ್ಲಿ ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಹೇಗಿದು ಬಂತು, ಹೇಗೆ ಅದು ಬಂತು, ಏನಿದು, ಹಾಗೆ ಹೋಗ್ಬಿಟ್ಟು ನೋಡಿ ನೀವು ಫಸ್ಟು. ಅದನ್ನು ನೋಡಿ, ಇದನ್ನು ನೋಡಿ. ಸಿಂಪಲ್ ಅನಿಸ್ತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. 11th ಕ್ವಶನ್. AB ಪ್ಯಾರಲಲ್ ಟು PQ ಬರ್ಕೊಳ್ಳೋಣ. ಅದನ್ನು ಬನ್ನಿ ಫಸ್ಟು. AB ಪ್ಯಾರಲಲ್ ಟು PQ ಆಯ್ತಾ? AC ಪ್ಯಾರಲಲ್ ಟು PR. AC ಪ್ಯಾರಲಲ್ ಟು PR. ಶೋ ದಟ್ BC ಪ್ಯಾರಲಲ್ ಟು QR. ಇದನ್ನ ನಾವು ತೋರಿಸ್ಬೇಕು. ಹೇಗದು? ವೆರಿ ಸಿಂಪಲ್ ಆಗಿದೆ. AB ಪ್ಯಾರಲಲ್ ಟು PQ ನ BPT ನ ಹಾಕಿ, ಈಕ್ವೇಶನ್ ಬಂದ್ಬರುತ್ತೆ. AC ಪ್ಯಾರಲಲ್ ಟು PR ನ BPT ನ ಹಾಕಿ, ಈಕ್ವೇಶನ್ 2 ಬರುತ್ತೆ. ಇಲ್ಲಿ OA by OP, AP, OA by AP ಈಕ್ವಲ್. ಇದರ ಜಾಗದಲ್ಲಿ ಇದನ್ನ ಬರೀರಿ, ಈ ತರ ಬರುತ್ತೆ. ಕಾನ್ವರ್ಸ್ ಆಫ್ BPT ಇಂದ BC ಪ್ಯಾರಲಲ್ ಟು QR ಅಂತ ಈಸಿಯಾಗಿ ಬರೀಬಹುದು. ವೆರಿ ಸಿಂಪಲ್ ಕ್ವೆಶ್ಚನ್ ಇದು, ಕಷ್ಟ ಇಲ್ಲ, ವೆರಿ ಸಿಂಪಲ್ ಆನ್ಸರ್. ನೆಕ್ಸ್ಟ್ 12th ಕ್ವೆಶ್ಚನ್. ಇದನ್ನು ನೋಡಿ. ಈಗ ಸೈಡ್ಸ್ AB and BC and median AD. AB, BC, AD of triangle ABC are respectively proportional to sides PQ, QR and PM of triangle PQR. Show that triangle ABC is similar to triangle PQR. ABC PQR ಗೆ ಸಮರೂಪಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾವ ಥರ ಮಾಡೋದು ಇದನ್ನ ನೋಡಿ. ಇಲ್ಲಿ ABC is similar to triangle PQR. ABC ಮತ್ತು PQR ಗಳಲ್ಲಿ AB by PQ, BC by QR, AD by PM. ಓಕೆ,
ಸೊ ನಾವು ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್, ಎ ಡಿ ಬೈ ಪಿ ಎಮ್. ಎ ಡಿ ಮತ್ತು ಪಿ ಎಮ್ ಏನು? ಮಧ್ಯರೇಖೆ. ಎಲ್ಲಿದೆ ಅದು? ಮಧ್ಯರೇಖೆ. ಮಧ್ಯರೇಖೆ ಅಂದರೆ ಏನು? ಈ ಲೈನು ಬಿ ಸಿನ 2 ಈಕ್ವಲ್ ಭಾಗದಲ್ಲಿ ವಿಭಜಿಸುತ್ತದೆ. ಬೈಸೆಕ್ಟ್ ಈಚ್ ಅದರ್. ಓಕೆ, ಸೊ ಹಾಫ್ ಹಾಫ್ ಅಂತ ಮಲ್ಟಿಪ್ಲೈ ಮಾಡಿ. ಇವಾಗ ಹಾಫ್ ಆಫ್ ಬಿ ಸಿ ಏನಾಗುತ್ತೆ? ಬಿ ಡಿ ಆಗುತ್ತೆ. ಹಾಫ್ ಆಫ್ ಬಿ ಸಿ ಇಸ್ ಬಿ ಡಿ. ಅದೇ ರೀತಿ ಹಾಫ್ ಆಫ್ ಕ್ಯೂ ಆರ್ ಇಸ್ ಕ್ಯೂ ಎಮ್. ಬರೀರಿ, ಮಿಡ್ ಪಾಯಿಂಟ್ ಅಂತ ಬರೆದು ಎಸ್ 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 ಸಿಮಿಲಾರಿಟಿಯಿಂದ ಇವೆರಡು ಏನಾಗಿದೆ? ಸಿಮಿಲರ್ ಆಗಿದೆ ಅಂತ ಹೇಳಬೇಕು. ನೆಕ್ಸ್ಟು ಇದೇ ರೀತಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನ ಬರೆದು ಮತ್ತೆ ಇವೆರಡು ಟ್ರಯಾಂಗಲಲ್ಲಿ ಪ್ರಪೋರ್ಷನಲ್ ಸೈಡ್ಸ್ನ ಬರೆದುಬಿಟ್ರೆ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಆ 10ನೇ ಪ್ರಶ್ನೆ ಇತ್ತು ನೋಡಿ, ಅದು ತುಂಬ ಕಷ್ಟವಾಗಿತ್ತು. ಅದು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿಗೆ ಆ ಪ್ರಶ್ನೆ ಮುಗೀತು. ಮುಂದಿನ ಪ್ರಶ್ನೆ, ಪಿ ಎಸ್ ಬೈ ಎಸ್ ಕ್ಯೂ, ಪಿ ಟಿ ಬೈ ಟಿ ಆರ್. ಇಲ್ಲಿ ಬನ್ನಿ, ಇಲ್ಲಿ ಪಿ ಎಸ್ ಬೈ ಎಸ್ ಕ್ಯೂ, ಪಿ ಟಿ ಬೈ ಟಿ ಆರ್ ಆ್ಯಂಡ್ ಆ್ಯಂಗಲ್ ಪಿ ಎಸ್ ಟಿ ಅಂದರೆ ಈ ಆ್ಯಂಗಲು ಮತ್ತು ಆ್ಯಂಗಲ್ ಪಿ ಆರ್ ಕ್ಯೂ ಅಂದರೆ ಈ ಆ್ಯಂಗಲು ಈಕ್ವಲ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಪ್ರೂವ್ ದ್ಯಾಟ್ ಪಿ ಕ್ಯೂ ಆರ್ ಇಸ್ ಆನ್ ಐಸೋಸೆಲೆಸ್ ಟ್ರಯಾಂಗಲ್. ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಪಿ ಎಸ್ ಬೈ ಎಸ್ ಕ್ಯೂ, ಪಿ ಟಿ ಬೈ ಟಿ ಆರ್ ಏನಿದು? ಬಿ ಪಿ ಟಿಯ ವಿಲೋಮದಿಂದ. ಬಿ ಪಿ ಟಿಯ ವಿಲೋಮದಿಂದ ನಾವೇನು ಹೇಳ್ಬೋದು? ಇವೆರಡು ಬಾಹುಗಳು ಸಮಾಂತರವಾಗಿವೆ ಅಂತ ಹೇಳ್ಬೋದು. ಇವೆರಡು ಬಾಹುಗಳು ಸಮಾಂತರವಾಗಿದೆ ಅಂದರೆ ಇವಾಗ ಈ ಕೋನ ಮತ್ತು ಈ ಕೋನ ಕೂಡ ಸಮವಾಗಿರುತ್ತೆ. ಹೇಗಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಯಾಕಂದರೆ ಇದು ಪ್ಯಾರಲಲ್ಲ, ಹಾಗಾದರೆ ಇವೆರಡು ಏನಾಗ್ತವೆ? ಈಕ್ವಲ್ ಆಗ್ತವೆ. ಹೇಗೆ? ಅನುರೂಪದ ಕೋನಗಳು. ಓಕೆ, ಸೊ ಇವಾಗ ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಕೂಡ ಸಮ ಆಗ್ತವೆ. ಹೇಗಂದರೆ ಇವೆರಡು ಕೂಡ ಅನುರೂಪದ ಕೋನಗಳು. ಹೇಗಿದನ್ನು ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ? ಹೇಗಂದರೆ ಇವೆರಡು ಸಮಾಂತರವಾಗಿರೋದ್ರಿಂದ ಇದು ಅನುರೂಪದ ಕೋನ, ಇದು ಅನುರೂಪದ ಕೋನ ಅಂತ ಹೇಳಕ್ಕೆ ಸಾಧ್ಯ. ಇದು ಸಮಾಂತರ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ? ಅದು ಹೇಗೆ ಸಾಧ್ಯ ಅಂದರೆ ಇದರಿಂದ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದರಿಂದ ಸಮಾಂತರ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಬಿ ಪಿ ಟಿಯ ವಿಲೋಮನ ಅನ್ವಯಿಸಿದ್ರೆ, ಕಾನ್ವರ್ಸ್ ಆಫ್ ಬಿ ಪಿ ಟಿ ಥಿಯರಮ್ನ ಅಪ್ಲೈ ಮಾಡಿದ್ರೆ ಇವೆರಡು ಪ್ಯಾರಲಲ್ ಅಂತ ನಾವು ಹೇಳ್ಬೋದು. ರೈಟ್? ಸೊ ಪ್ಯಾರಲಲ್ ಆಗಿದೆ, ಸೊ ಹಾಗಾಗಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸಿಂದ ಇವೆರಡು ಈಕ್ವಲ್ ಆಗಿರ್ತವೆ. ಸೊ ಇವಾಗ ದೀಸ್ ಬೋತ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ ಏನರ್ಥ? ಇದರ ಅಭಿಮುಖ ಬಾಹು ಅಂದರೆ ಇದು, ಇದರ ಅಭಿಮುಖ ಬಾಹು ಅಂದರೆ ಇದು, ಇವೆರಡು ಸಮವಾಗಿದ್ದಾವೆ ಅಂದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಸೊ ಇವೆರಡು ಸಮವಾಗಿದ್ದಾವೆ ಅಂದರೆ ದಿಸ್ ಇಸ್ ಅ ಸಮದ್ವಿಬಾಹು ತ್ರಿಭುಜ, ಐಸೋಸೆಲೆಸ್ ಟ್ರಯಾಂಗಲ್ ಅಷ್ಟೇ. ರೈಟ್? ಆನ್ಸರ್ನ ನೋಡಿ ಈಗ ಒಂದ್ಸತಿ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಹೌದಾ? ಮೊದಲನೇ ಪಾಯಿಂಟ್ ನೋಡಿ ಇಲ್ಲಿ, ಎಸ್ ಟಿ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಹೇಗೆ? ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್, ಮೂಲಭೂತ ಸಾಮಾನ್ಯ ಪದ್ಧತಿಯ ವಿಲೋಮ. ಹೇಗೆ ಬರೆದ್ವಿ ವಿಲೋಮ ಅಂತ? ಈ ಪಾಯಿಂಟಿಂದ. ಒಂದ್ಸತಿ ಸಮಾಂತರ ಅಂತ ಬರೆದ್ಮೇಲೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ರೈಟ್? ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೇಮ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್, ಸೇಮ್ ಥಿಂಗ್ ಬರ್ತಿದ್ದೆ ನಾನು ಇಲ್ಲಿ. ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್, ದೇರ್ ಫಾರ್ ಐಸೋಸೆಲೆಸ್ ಟ್ರಯಾಂಗಲ್. ಆದ್ದರಿಂದ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಅಂತ ಹೇಳ್ಬೋದು. ಸಿಂಪಲ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಇಲ್ಲಿಗೆ ಈ ತ್ರಿಭುಜ ಪಾಠದ 2 ರಿಂದ 3 ಮಾರ್ಕಿನ LBA ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ಸಲ್ಲಿ ದಯವಿಟ್ಟು ಹೋಗ್ಬಿಟ್ಟು ಅರ್ಥ ಆಗಿದೆ ಸರ್ ಅಂತ ಹೇಳಿ. ಮತ್ತೆ ಆ 10th ಕ್ವೆಶ್ಚನ್ ನಿಮಗೆ ಈಸಿ ಅನಿಸಿದ್ರೆ ಎಸ್ ಅಂತ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸೋಣ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ನೆನಪಿಡಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಸೋ ಮಚ್.